ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಏನು ತಿಳ್ಕೊಳ್ಬೇಕಂದ್ರೆ ಒಂದು ಫುಲ್ ಸಾಂಗ್ದು ಒಂದು ತಮಿಳ್ ಅಥವಾ ನಾವು ಫೋಟೋ ಎಡಿಟಿಂಗ್ ಅಂತೀವಿ ಫುಲ್ ಸಾಂಗ್ದು. ಆ ಫುಲ್ ಸಾಂಗ್ ಡಿ ಜೆ ಎಡಿಟಿಂಗ್ ಮಾಡ್ತೀವಿ, ಬಟ್ ಸಾಂಗ್ ಎಲ್ಲ ನಾವು ಹಾಡಿಸ್ ಕಿಸಿಂದ ನಾವು ಡಿ ಜೆ ಮಾಡಿಸಿ ಅಪ್ಲೋಡ್ ಮಾಡ್ತೀವಿ ಯೂಟ್ಯೂಬ್ಗೆ. ಈ ರೀತಿ ಬೇಜಾನ್ ಹುಡುಗರು ನಾವು ಫೋನ್ ಹಚ್ಚಿ ಮಾತಾಡ್ತಿರ್ತಾರೆ. ಅದಕ್ಕೋಸ್ಕರ ನಾನು ಅವ್ರಿಗೋಸ್ಕರ ಒಂದು ತಮಿಳ್ ಎಡಿಟಿಂಗ್ ಅನ್ನೋದು ನೀಟಾಗಿ ತೀಸ್ಕೊಡತ್ತೇನೆ ಅಂತ. ಫುಲ್ ಸಿಂಪಲ್ ಆಗೈತಿ ಫ್ರೆಂಡ್ಸ್, ಅದು ಪಿಕ್ಸಾರ್ಟ್ ಅಪ್ಲಿಕೇಶನ್ದಲ್ಲಿ ನೀವು ಏನು ಜಸ್ಟ್ ಮೊಬೈಲ್ ಯೂಸ್ ಮಾಡ್ತೀರೋ ಅದೇ ಮೊಬೈಲ್ದಲ್ಲೇ ಎಡಿಟಿಂಗ್ ನಾನು ಮಾಡಿ ತೀಸ್ಕೊಡ್ತೀನಿ ಅಂತ. ಇಲ್ಲಿ ಒಂದು ಡೆಮೋ ನೋಡ್ಕೊಂಡು ಹೋಗೋಣ ಬನ್ನಿ ಫ್ರೆಂಡ್ಸ್. ಡೆಮೋ ಅನ್ನೋದು ತಮಿಳಲ್ಲಿ ನೋಡ್ಕೊಂಡಿಲ್ಲ, ಆಲ್ರೆಡಿ ನೋಡ್ಕೊಂಡ್ರಿ ಫ್ರೆಂಡ್ಸ್. ಹಾಗೆ ನನಗೆ ಇದೇ ಫೋಟೋ ಅನ್ನೋದು ಅಂದ್ರೆ ನಾ ಎಡಿಟಿಂಗ್ ಮಾಡಿದ್ದ ಫುಲ್ ಸಾಂಗ್ ಅದು ತಮಿಳ್ ಎಡಿಟಿಂಗ್ ಹಾಕೊಂಡು ತಮಿಳ್ ಫೋಟೋನ ಹಾಕೊಂಡು ನಾನು ಅವಿಪ್ಲರ್ದಲ್ಲಿ ವಿಡಿಯೋ ಎಡಿಟಿಂಗ್ ಮಾಡಿದ್ದೀನಿ ಗುರು. ಬೆಸ್ಟ್ ಆಗೈತೆ ಅದು. ಅಂದ್ರೆ ನನ್ನ ಈಗ ಇವತ್ತಿನ ವಿಡಿಯೋದಲ್ಲಿ ನಾನು ತೀಸ್ಕೊಡೋದು ಅಂದ್ರೆ ಪಾಯಿಂಟ್ಸ್ ಅಂದ್ರೆ ನಾನು ಎಲ್ಲ ಟಿಪ್ಸನ್ನು ಚೇಂಜ್ ಮಾಡಿಬಿಟ್ಟಿನಿ ಫ್ರೆಂಡ್ಸ್. ರೆಗ್ಯುಲರ್ ಆಗಿ ಪ್ರತಿಯೊಬ್ಬರು ಯೂಸ್ ಮಾಡೋದಂದ್ರೆ ಅವು ಹಿಂದಿನ ಬ್ಯಾಕ್ಗ್ರೌಂಡ್ ಕಲರ್ ಹಾಕೊಂಡು ನಾವು ಫೋಟೋ ಹಾಕೊಂಡು ಬರಲ್ಲ, ರೆಗ್ಯುಲರ್ ಆಗಿ ಎಲ್ಲರೂ ಯೂಸ್ ಮಾಡ್ತಿರ್ತಾರೆ. ಇದೊಂಥರ ಮೂವಿ ಥರ ನಾನು ಕಲರ್ ಚೇಂಜ್ ಮಾಡಿದ್ದೀನಿ. ಬ್ಯಾಕ್ಗ್ರೌಂಡ್ ನೋಡ್ಕೊಳ್ಳಿ ಫ್ರೆಂಡ್ಸ್, ನಿಮಗೆ ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ, ಜಸ್ಟ್ ನೋಡ್ಕೊಳ್ಳಿ. ಈ ರೀತಿ ರೆಗ್ಯುಲರ್ ಆಗಿ ನಮ್ಮ ಫೋಟೋ ಅಂದ್ರೆ ನಾವು ಯಾರು ಈ ತರ ಜನಪದೊಳಗೆ ನಾನು ಯಾರು ನೋಡಿಲ್ಲ ಗುರು, ಎಡಿಟಿಂಗ್ ಹೇಳ್ಕೊಡ್ತೀನಿ ನೋಡಿಲ್ಲ. ಅದಕ್ಕೋಸ್ಕರ ನಾನು ಸಿಂಪಲ್ ಆಗಿ ತೀಸ್ಕೊಡ್ಬೇಕೈತಿ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಇನ್ನು ಹೆಲ್ಪ್ ಆಗೋ ಉದ್ದೇಶಕ್ಕೆ ನಾನು ತೀಸ್ಕೊಡ್ತೀನಿ. ಅಂದ್ರೆ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಿದ್ರೆ ಸಿಂಪಲ್ ಆಗಿ ಎಲ್ಲ ನಾನು ಈ ರೀತಿ ಎಡಿಟಿಂಗ್ ಮಾಡಿ ಕೊಡ್ತೀನಿ ಅಂತ ತೋರಿಸ್ತೀನಿ ಅಂತ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್ ಇನ್ನೊಂದು ಟಿಪ್ಸ್ ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದೊಂದು ಫೋಟೋ ಎಡಿಟಿಂಗ್, ಫೋಟೋ ಚೇಂಜ್ ಮಾಡಿ ಮತ್ತೇನಿಲ್ಲ. ಈ ರೀತಿ ಎಲ್ಲ ಲುಕ್ ಕಾಣ್ತೈತೆ ಫ್ರೆಂಡ್ಸ್. ಆ ರೀತಿ ಎಲ್ಲ ನಾನು ಪರ್ಫೆಕ್ಟ್ ಆಗಿ ತೀಸ್ಕೊಡ್ತೀನಿ ಅಂತ, ಏನು ತೊಂದರೆ ಇಲ್ಲ ನೋಡ್ಕೊಳ್ಳಿ. ಮತ್ತೆ ಅವಿಪ್ಲರ್ದಲ್ಲಿ ನಾನು ವಿಡಿಯೋ ಎಡಿಟಿಂಗ್ ಮಾಡಿದ್ದೀನಿ ಇದೇ ತಮಿಳ್ ಹಾಕೊಂಡು. ಯಾವುದೇ ತರ ಅಂತ ಏನು ಹೊಡೆಯಂಗಿಲ್ಲ ಗುರು, ಎಲ್ಲಿ ಜೂಮ್ ಮಾಡ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಕಂಪ್ಯೂಟರ್ದಲ್ಲೇ ಜೂಮ್ ಮಾಡ್ತೀನಿ, ಹೊಡೆಯೋದಿಲ್ಲ ಫ್ರೆಂಡ್ಸ್. ನೋಡ್ಕೊಳ್ಳಿ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ನಾನು ಏನು ಬರ್ದೇನೆ ಅಂದ್ರೆ, ನಾಳೆ ಜಾದರಂಗಿರುತ್ತ ನನಗ ಫೋನ ಮಾಡಿದಿ, ನೀಲಿ ಕಲರ್ ಶರ್ಟ್ ಹಾಕೊಂಡ ಬಾನಿ ಅಂದಿ. ಈ ರೀತಿ ನಾವು ಫೋಟೋ ಎಡಿಟಿಂಗ್ ಸಾಂಗ್ ಐತಿ. ಅದಕ್ಕೋಸ್ಕರ ಆ ಸಾಂಗ್ದು ನಾನು ಅಲ್ಲೇನು ಮಾಡಿದ್ದೀನಿ, ಕ್ರೋಮ್ನಲ್ಲಿ ಅರವಿಂದ್ ವಿಕೆಟ್ ಇಟ್ಕೊಂಬಂತ ಎಪಿಸೋಡ್ ನಾನು ಬರ್ಕೊಂಡ್ಬಂದು ಫಾಂಟ್ಸ್ ಚೇಂಜ್ ಮಾಡ್ಬೇಕಲ್ಲ, ಆ ಉದ್ದೇಶಕ್ಕೆ ನಾನು ಬರ್ಕೊಂಡದ್ದು ಅದನ್ನ ಅಲ್ಲೇ ಇತ್ತು. ಅದನ್ನೊಂದು ಕಾಪಿ ಮಾಡ್ಕೊಂಡ್ಬಂದು ಸಕ್ಸಸ್ ಆಗಿತ್ತಲ್ಲ, ನಾನೆಲ್ಲ ಎಡಿಟಿಂಗ್ ಮಾಡಿ ನೋಡಿದ್ದೀನಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್ ಇಲ್ಲೇ ದೊಡ್ಡ ಅಕ್ಷರಲ್ಲಿ ಕೇಸರಿ ಕಲರ್ ಬರ್ದು ನೋಡ್ಕೊಳ್ಳಿ ಫ್ರೆಂಡ್ಸ್. ನಾಳೆ ಜಾದರಿಂಗ್ ಇರುತ್ತೆ ಆಯ್ತು, ಎರಡು ಚಂದ ಆಗಿತ್ತು ಫ್ರೆಂಡ್ಸ್. ಈ ರೀತಿ ಬ್ಲಾಕ್ ಸೈಡ್ ಹಾಕೊಂಡು ಈ ರೀತಿ ನಾವೆಲ್ಲ ಎಡಿಟಿಂಗ್ ನಾನು ನೀಟಾಗಿ ತಿಳಿಸ್ಕೊಡ್ತೀನಿ ಅಂತ ಕಂಪ್ಯೂಟರ್ ವಿಡಿಯೋಸ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಆಯ್ತಲ್ಲ. ನಿಮ್ಗೆ ಇನ್ನೊಂದು ಸ್ಟೆಪ್ಸ್ ಏನು ಅಂತ ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ. ಅವಿಪ್ಲರ್ದಲ್ಲಿ ವಿಡಿಯೋ ಎಡಿಟಿಂಗ್ ತಿಳಿಸ್ಕೊಡ್ಬೇಕು ನಿಮ್ಗೆ. ಇದು ಒಂದು ಸ್ಟೆಪ್ ಚೇಂಜ್ ಐತಿ ಫ್ರೆಂಡ್ಸ್. ಈ ತರ ಅವಿಪ್ಲರ್ದಲ್ಲಿ ರಗಡ್ ಜನಪದ ಮಾಡಿದಾರೋ, ಆದ್ರೆ ಈ ತರ ಯಾರು ಹಾಕಿಲ್ಲ ಗುರು ನೋಡ್ಕೊಳ್ಳಿ. ಡಿಫ್ರೆಂಟ್ ಐತಿ ಚೇಂಜ್ ನೋಡ್ಕೊಳ್ಳಿ. ನಾನು ಒಂದು ಸ್ವಲ್ಪ ಮೋಟ್ ಮಾಡ್ಕೊಂಡೇನಿ, ಕಾಫಿ ರೇಟ್ ಬರ್ತೈತೆ ಅಂತೇಳಿ ಜಸ್ಟ್ ನೋಡ್ಕೊಳ್ಳಿ, ಒಂದು ಸ್ವಲ್ಪ ಇಡ್ತೀನಿ. ಈ ರೀತಿ ಪ್ರತಿಯೊಂದು ಟಿಪ್ಸು ನಾನು ಚೇಂಜ್ ಮಾಡಿಬಿಟ್ಟಿನಿ ಗುರು. ಯಾವುದೇ ತರ ಅಂತದ್ದು ಏನೂ ಇಲ್ಲ ನೋಡ್ಕೊಳ್ಳಿ. ಫುಲ್ ಸಾಂಗ್ ಅಂದ್ರೆ ಫುಲ್ ಯೂಟ್ಯೂಬ್ ಸೈಜ್ ನಾವು ಅವಿಪ್ಲರ್ದಲ್ಲಿ ಎಡಿಟಿಂಗ್ ಮಾಡಿದ್ದೀನಿ ಫ್ರೆಂಡ್ಸ್ ಆಯ್ತಲ್ಲ. ನೋಡ್ಕೊಳ್ಳಿ ಈ ರೀತಿ ಆ ಫುಲ್ ಫೋಟೋ ಅನ್ನೋದು ಒಂದು ಸ್ವಲ್ಪ ಸೇಕ್ ಆಕೈತಿ, ರೆಡ್ ಕಲರ್ ಫಸ್ಟಿಗೆ ಹೋಗೈತಿ. ಈ ರೀತಿ ನಾವು ಫಟ್ಟಿ ಒಳಗಡೆ ನಮ್ಗೆ ಅದು ಬ್ಯಾಕ್ಗ್ರೌಂಡ್ ಚೇಂಜ್ ಆಗೈತಿ ಫ್ರೆಂಡ್ಸ್. ಈ ಬಾಸ್ ಅನ್ನೋದು ಬೇರೆ ಚೇಂಜ್ ಅದಾವು. ಈ ರೀತಿ ಅವಿಪ್ಲರ್ದಲ್ಲಿ ಎಡಿಟಿಂಗ್ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೇನೆ ಅಂತ. ತಿಳಿಸ್ಕೊಡ್ತಿದ್ದ ಮುಂಚೆ ನೀವು ಕಡೆಯಿಂದ ಒಂದು ರಿಕ್ವೆಸ್ಟ್ ಫ್ರೆಂಡ್ಸ್, ನೀವು ನನಗೆ ಚಾನಲ್ ಅನ್ನೋದು ಯಾರಿಗೆ ಬೇಕೋ ಅವರಿಗೆ ಶೇರ್ ಮಾಡ್ಕೊಂಡು ಹೆಲ್ಪ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಪ್ರತಿಯೊಂದು ವಿಡಿಯೋಸ್ಗೂ ಬರ್ತಾ ಇರುತ್ತೆ ಫ್ರೆಂಡ್ಸ್ ಆಯ್ತಲ್ಲ. ನಾನು 2 ದಿವಸ ಆಯಿತು, 15 ದಿವಸ ಆಯ್ತು ವಿಡಿಯೋ ಹಾಕಿಲ್ಲ, ಮತ್ತು ಇನ್ನು ಮುಂದೆ ಕಂಟಿನ್ಯೂ ಹಾಕ್ಬೇಕು ಅನ್ಕೊಂಡೇನು ಫ್ರೆಂಡ್ಸ್. ಹಾಗೆ ಈ ರೀತಿ ಅನ್ನಕ್ಕೆ ವಿಡಿಯೋಸ್ ಆಯ್ತು ಫ್ರೆಂಡ್ಸ್ ಮಾಡೋಣ ಅಂತ. ಜಸ್ಟ್ ನೋಡ್ಕೊಳ್ಳಿ ಯಾವ ರೀತಿ ನಾವು ಎಡಿಟಿಂಗ್ ಅನ್ನೋದು ನಿಮ್ಗೆ ಅವಿಪ್ಲರ್ದು ಅನ್ನೋದು ಫುಲ್ ಸಾಂಗ್ ಗೊತ್ತಾಯ್ತು, ಎಲ್ಲ ಗೊತ್ತಾಯ್ತು ಫ್ರೆಂಡ್ಸ್. ಇನ್ನು ಬಂದ್ಬಿಟ್ಟು ನಾವು ಎಡಿಟಿಂಗ್ ಅನ್ನೋದು ಯಾವ ರೀತಿ ಅಂತ ತಿಳ್ಕೊಂಡು ಫ್ರೆಂಡ್ಸ್. ಇಲ್ಲಿ ನೋಡ್ಕೊಳ್ಳಿ, ನೀವು ಡೆಮೋ ಅನ್ನೋದು ನೋಡ್ಕೊಂಡ್ರಿ, ಎಲ್ಲ ನೋಡ್ಕೊಂಡ್ರಿ ಹೇಳಿದ್ದೀನಿ. ಜಸ್ಟ್ ನಾನು ಏನು ಮಾಡ್ತೀನಿ, ಪಿಕ್ಸಾರ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊತೀನಿ. ಬಲಗಡೆ ಸರ್ತಿ ಮೇಲ್ಗಡೆ ನೋಡ್ಕೊಳ್ಳಿ, ಚಾರ್ಜಿಂಗ್ ಬಾಕ್ಸ್ ತಗಡೆ ಐತಿ. ಆ ಪಿಕ್ಸಾರ್ಟ್ ಅಪ್ಲಿಕೇಶನ್ ಗುಲಾಬಿ ಕಲರ್ ನೀಲಿ ಕಲರ್, ಅಲ್ಲಿ ಪಿಕ್ಸಾರ್ಟ್ ಆ್ಯಪ್ ಮ್ಯಾಗ ಕ್ಲಿಕ್ ಮಾಡ್ತೀನಿ. ಈ ರೀತಿ ಪೇಜ್ ಅನ್ನೋದು ಆನಕೈತಿ. ಸ್ವಲ್ಪ ಬ್ರೈಟ್ನೆಸ್ ಕಡಿಮೆ ಇಟ್ಕೋತೀನಿ. ಈ ರೀತಿ ಪೇಜ್ ಆನಕೈತಿ. ಪಿಕ್ಸಾರ್ಟ್ ಮೇ ಪ್ಲೀಸ್, ಪಿಕ್ಸಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ಕೊಂಡು ಈ ರೀತಿ ಪೇಜ್ ಅನ್ನಕೈತಿ. ನಾವು ಯಾವತ್ತನ್ನ ಕ್ಲಿಕ್ ಮಾಡ್ಬೇಕು, ಫಸ್ಟ್ನೇದು ಏನೈತಿಲ್ಲ ಎಡಿಟ್ ಫೋಟೋ ಅನ್ನೋದು, ಅದ್ರ ಮೇಲೆ ಜಸ್ಟ್ ನಾನು ಕ್ಲಿಕ್ ಮಾಡ್ಕೊತೀನಿ. ಈ ರೀತಿ ಕ್ಲಿಕ್ ಮಾಡ್ಕೊಂಡು ನಮಗೆ ಈ ರೀತಿ ಸ್ಟೋರೇಜಲ್ಲಿ ಫೋಟೋಸ್ಗೂ ಅನ್ನಕ್ಕೆ ಫಸ್ಟಿಗೆ ನೀವು ಇನ್ಸ್ಟಾಲ್ ಮಾಡ್ಕೊಂಡಿರಂದ್ರೆ ಅಲ್ಲಿ ಏನು ಮಾಡ್ತಾವೆ, ಹಲವತಿ ಕೇಳ್ದೈತಿ. ಫೈಲ್ ಮೆನ್ಸರ್ದು ಕೊಟ್ಕೊಳ್ಳಿ, ಹಲವತಿ ಕೊಟ್ಕೊಂಡು ಆದ ನಂತರ ಈ ರೀತಿ ಕೇಳ್ದೈತಿ ನಮ್ಮ ಸ್ಟೋರೇಜ್ ಫೈಲ್ಸ್ ಒಟ್ಟು ಬರ್ತಾವೆ. ಆದ ನಂತರ ನೆಕ್ಸ್ಟ್ ನಾನು ಒಂದು ಕೊಟ್ಟಿರೋಂಥ ಬ್ಯಾಕ್ಗ್ರೌಂಡು ಎಲ್ಲಿರ್ತೈತೆ ಅಂತ ನೀವು ನೋಡುವಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇರ್ತೈತೆ ಫ್ರೆಂಡ್ಸ್. ಆ ಲಾಸ್ಟಿಗೆ ಆಲ್ ಮೆಟಲ್ಸ್ ಒಳಗಡೆ ಅದು ಇರಲಿಲ್ಲ ಅಂದ್ರೆ ನಾನು ಎಲ್ಲಿರ್ತೈತೆ ನೀಟಾಗಿ ತೀಸ್ಕೊಡ್ತೀನಿ ಅಂತ ಮುಂದೆ ನೋಡ್ಕೊಳ್ಳಿ. ಅಲ್ಲಿ ಸಿಗಲಿಲ್ಲ ಅಂದ್ರೆ ಎಲ್ಲಿರ್ತೈತೆ ನೀಟಾಗಿ ತೀಸ್ತೀನಿ ಅಂತ ಮುಂದೆ ನೋಡೋಣ. ಈಗ ಒಂದು ಬ್ಯಾಕ್ಗ್ರೌಂಡ್ ಕೊಟ್ಟಿರ್ತೀನಿ, ಆ ಬ್ಯಾಕ್ಗ್ರೌಂಡ್ ಒಂದು ಇಲ್ಲೇ ಫ್ರೆಂಡ್ಸ್. ಆ ಬ್ಯಾಕ್ಗ್ರೌಂಡ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊತೀನಿ. ಅದು ಯೂಟ್ಯೂಬ್ ಸೈಜನ ಐತಿ. ಯೂಟ್ಯೂಬ್ ಸೈಜ್ಗಿದ್ರೆ ಒಂದು ಸ್ವಲ್ಪ ಸಾಂದ್ ಐತಿ, ಅಂದ್ರೆ ಲುಕ್ ಕಾಣಲು ಉದ್ದೇಶಕ್ಕೆ ಒಂದು ಸ್ವಲ್ಪ ಸಾಂದ್ ಇಟ್ಕೊಂಡಿ. ಇಷ್ಟ ಹಾಕೊಂಡು ಪೇಜ್ ಅನ್ನ ಆಯಿತು. ಇದು ಪಿಕ್ಸಾರ್ಟ್ದಲ್ಲಿ ಪೇಜ್ ಅನ್ನ ಆಯಿತು. ಪೇಜ್ ಅನ್ನೋದನ್ನು ಕೆಳಗಡೆ ನೋಡ್ಕೊಳ್ಳಿ. ಕೆಳಗಡೆ ಇಲ್ಲಿ ಕೆಳಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಕೆಳಗಡೆ ಎಫೆಕ್ಟ್ ಹೊಡಿ ಅಂತಲ್ಲ, ಕೆಳಗಡೆ ಎಫೆಕ್ಟ್ ಒಳಗೆ ಎರಡು ಸರ್ಸ್ಕೊಂಡು ಹಾಕೊಂಡು ಸೆಂಟರ್ ಆಪ್ಷನ್ಸಲ್ಲಿ ಎರಡು ಫೋಟೋ ಅನ್ನೋದು ಆಪ್ಷನ್ಸ್ ತೋರ್ಸತ್ತೆ. ತಗಡೆ ಸೆಂಟರ್ ಆಪ್ಷನ್ಸಲ್ಲಿ ನೋಡ್ಕೊಳ್ಳಿ, ಎರಡು ಬಾಕ್ಸ್ ಟಿ ಐತಿ, ಟಿ ಬಾಜುಕೊಂಡು ಸೆಂಟರ್ ಆಪ್ಷನ್ಸಲ್ಲಿ ಎರಡು ಫೋಟೋ ತೋರ್ಸತ್ತೆ ತಗಡೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಟ್ಟು ಈ ರೀತಿ ಪೇಜ್ ಅನ್ನಕೈತಿ. ಪೇಜ್ ಅನ್ನೋಕೊಂಡು ನಾವು ಯಾವ ಫೋಟೋ ಸೆಲೆಕ್ಟ್ ಮಾಡ್ಬೇಕು ಏನಂತೆಲ್ಲ ನೀಟಾಗಿ ತಿಳಿಸ್ತೀನಿ ಅಂತ.
ಇಲ್ಲಿ ಎಡಗಡೆ ಸರ್ ತೀರಾ ಮೇಲ್ಗಡೆ ಒಂದು ಗುಂಡ್ಲೆ ಆಪ್ಷನ್ ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್. RECENT ಅಂತೇಳಿ ಇಂಗ್ಲೀಷ್ ಅಕ್ಷರದ ಗುಂಡ್ಲೆ ಆಪ್ಷನ್ ಬಜಕ್ಕೆ ಟೈಮಿಂಗ್ ತಳಗಡೆ 10:09 ಐತಲ್ಲ ಅದ್ರ ತಳಗಡೆ ಆ ಇಂಗ್ಲೀಷ್ ಅಕ್ಷರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಈ ರೀತಿ ಪೇಜ್ ಏನಾಕೈತೆ ಅಂದ್ರೆ ನಮ್ಮ ಸ್ಟೋರೇಜ್ ಆಗಿದ್ದಂಥ ಫೈಲ್ಸು ಅಷ್ಟು ಬರ್ತಾವೆ. ಇಲ್ಲಿ ನಾವು ಫೈಲ್ಸ್ ಮೇಲೆ ಏನು ಮಾಡ್ತೀನಿ, ಇಲ್ಲಿ ತೊಗೊಂಡಂಥ ಈ ಫೈಲ್ಸ್ ಅನ್ನೋದು ಓಪನ್ ಮಾಡ್ಕೊತೀನಿ. ಈ ಫೈಲ್ ಓಪನ್ ಮಾಡ್ಕೊಂಡು ಇದೊಂದು ಫೋಟೋ ತೊಗೋತೀನಿ. ಇದೊಂದು ಫೋಟೋ ತೊಗೊಂಡು ನಾನು ಏನು ಮಾಡ್ತೀನಿ, ಯಾವುದು ಗ್ರೂಪ್ ಫೋಟೋ ಇನ್ನೊಂದು ಯಾವುದೋ ಹಾಕಿತ್ತು, ಇದೊಂದು ತೊಗೋತೀನಿ. 2 ಫೋಟೋ ಸೆಲೆಕ್ಟ್ ಮಾಡ್ಕೊಂಡ್ರೆ ಹಾಗೆ ಒಂದು ಸ್ವಲ್ಪ ಸ್ಕ್ರಾಲ್ ಮಾಡ್ತೀನಿ ಮೇಲ್ಗಡೆ. ಸ್ಕ್ರಾಲ್ ಮಾಡ್ಕೊಂಡು ಒಂದು ಯಾವ್ದಾದ್ರು ಬ್ಯಾಕ್ಗ್ರೌಂಡ್ ಇಮೇಜು ಅದು ಇಲ್ಲೈತಿ. ಆ ಚಿಕ್ಕ ಇದ್ದಂಥದ್ದು ಬ್ಯಾಕ್ಗ್ರೌಂಡು ಇಲ್ಲೈತಿ ಫ್ರೆಂಡ್ಸ್. ಅದಕ್ಕೆ ನೆಕ್ಸ್ಟ್ ಬಲಗಡೆ ಸೈಡ್ ತಯಾರ ಮೇಲ್ಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂದು ADD 3 ಫೋಟೋ ಯಾರಿಗೆ ಯಾವತ್ತೆ ತೋರಿಸಿ ಚಾರ್ಜಿಂಗ್ ಬಾಕ್ಸ್ ತೊಗೊಳ್ಳಿ, ನೀಲಿ ಕಲರ್ ಅಕ್ಷರಗೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಈ 3 ಫೋಟೋ ಬಂದು ಇಲ್ಲಿ ಸೆಲೆಕ್ಟ್ ಆಯ್ತು ಫ್ರೆಂಡ್ಸ್. ಇದು 3 ಫೋಟೋ ಬಂದು ಸೆಲೆಕ್ಟ್ ಆದ್ಕೊಂಡು ನಾವು ಏನು ಮಾಡ್ಬೇಕು, ಇದನ್ನು ತೆಗೆದು ಸೈಡ್ ಇಟ್ಕೊಳ್ಳಿ ಕಡೆ ಕೆಳಗಡೆ. ಇದನ್ನ ಫೋಟೋ ಏನೈತೆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದ ನಂತರ ಕೆಳಗಡೆ ಆಪ್ಷನ್ಸಲ್ಲಿ ಫಸ್ಟ್ಗೆ ಪ್ಲಸ್ ಐತೆ, ಅದನ್ನ ಬಿಟ್ಟು 4ನೇದು ಏನೈತೆ ಕ್ರಾಪ್ ಅನ್ನೋದು ಆಪ್ಷನ್ ಐತೆ ನೋಡ್ಕೊಳ್ಳಿ. ಕೆಳಗಡೆ ತೋರಿಸೋದನ್ನ ತಾರತಾಗ ನೋಡ್ಕೊಳ್ಳಿ. ಈ ಕ್ರಾಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಒಂದು ಫೋಟೋ ಸೆಲೆಕ್ಟ್ ಜೋಡಿ ಫೋಟೋ ಇದ್ದಂತ ಸೆಲೆಕ್ಟ್ ಐತಿಲ್ಲ, ಅದನ್ನ ಕ್ರಾಪ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ರಾಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ ನಂತರ ನಾನು ಏನು ಮಾಡ್ತೀನಿ, ಇದನ್ನ ಕ್ರಾಪ್ ಮಾಡ್ಕೊತೀನಿ. ಒಂದು ಸ್ವಲ್ಪ ಹೈಟ್ ಕಡಿಮೆ ಮಾಡ್ಕೊತೀನಿ. ಅಂದ್ರೆ ಅಲ್ಲಿ ಅಡ್ಜಸ್ಟ್ ಮಾಡೋ ಟೈಮ್ದಲ್ಲಿ ನಮಗೆ ಹೆಲ್ಪ್ ಆಕೈತೆ. ಅದಕ್ಕೋಸ್ಕರ ನಾನು ಹೈಟ್ ಕಡಿಮೆ ಮಾಡ್ಕೊಂಡೀನಿ. ಕಡಿಮೆ ಮಾಡಿಕೊಂಡು ಕೆಳಗಡೆ ಆಪ್ಷನ್ಸು ರೋಟೇಟ್ ಅಂತೇಳಿ ಆಪ್ಷನ್ ಐತಿ. ನಡುವಿನ ಸೆಂಟರ್ ಆಪ್ಷನ್ಸಲ್ಲಿ ಕ್ಲಿಕ್ ಮಾಡ್ಕೊಂಡು ತರತಾಗ ನೋಡ್ಕೊಳ್ಳಿ. 2 ಆಪ್ಷನ್ಸ್ ಅದನ್ನ ನಡುವಿನ ಮೇಲೆ ಕ್ಲಿಕ್ ಮಾಡಿ 3 ಆಪ್ಷನ್ಸ್ ತಳಗಡೆ ಇಂಗ್ಲೀಷ್ ಅಕ್ಷರ್ಸು ಬಾಕ್ಸ್ಗಳು. ಇಲ್ಲಿ ನಾನು ಏನು ಮಾಡ್ತೀನಿ, ಇಲ್ಲಿ 4 ಆಪ್ಷನ್ಸ್ ಬಂದವು. ಕೆಳಗಡೆ ನಾನು ಮಾತು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು 4 ಆಪ್ಷನ್ಸ್ ಒಳಗೆ ನಾನು 3ನೇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಫೋಟೋ ಈ ಕಡೆ ಹೊಳಿತು, ಅದು ಈ ಕಡೆ ಇದ್ದದ್ದು ಈ ಕಡೆ ಹೊಳಿತು. ಆನಂತರ ಬಲಗಡೆ ಸರ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಇದಾದ್ಕೊಂಡು ನೆಕ್ಸ್ಟ್ ಏನು ಮಾಡ್ಕೊಂಡು ಈ ಕಡೆ ತೊಗೊಂಬಂದು ಇಟ್ಕೊಂಡು ಓಕೆ. ಈಗ ನೆಕ್ಸ್ಟ್ ತೊಗೊಂಬಂದು ನಾನು ಇಟ್ಕೊಂಡು ಹಾಕೊಂಡು ನಾನು ಏನು ಮಾಡ್ತೀನಿ, ಆ ಬ್ಯಾಕ್ಗ್ರೌಂಡ್ ಒಂದು ಫುಲ್ ನೀಟಾಗಿ ಕ್ಲಾರಿಟಿಯಾಗಿ ನಾನು ಇಲ್ಲಿ ತೋರಿಸ್ತೀನಿ ಜೂಮ್ ಮಾಡಿ ನಿಮ್ಗೆ. ಯಾವುದೇ ಥರ ಅಂಥದ್ದು ಈ ಫೋಟೋ ಹೊಡೆಯಂಗಿಲ್ಲ. ಅದು ಎಷ್ಟು ಕ್ಲಾರಿಟಿ ಐತೆ ಅಷ್ಟು ಕ್ಲಾರಿಟಿಯಾಗಿನ ಬ್ಯಾಕ್ಗ್ರೌಂಡ್ ಕಟ್ಟಾಕೈತಿ ನಿಮಗೆ ತಿಳಿಸ್ತೀನಿ. ಅಂದರೆ ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನು ಸೇಮ್ ಟು ಸೇಮ್ ಹಂಗೆ ಮಾಡ್ಕೊಳ್ಳಿ. ಕ್ರಾಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ತರತಗಡೆ ಕ್ರಾಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಮ್ಗೆ ಎಷ್ಟು ಬೇಕೋ ಕ್ರಾಪ್ ಮಾಡ್ಕೊಳ್ಳಿ. ಈ ರೀತಿ ಕ್ರಾಪ್ ಮಾಡ್ಕೊಂಡು ಹಾಕೋಣ. ಈ ರೀತಿ ಕ್ರಾಪ್ ಮಾಡ್ಕೊಂಡು ಬಲಗಡೆ ಸೈಡ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಹಾಕೊಂಡು ಒಂದು ಸಲ ಕ್ಲಿಕ್ ಮಾಡ್ಕೊಳ್ಳಿ ಗುರು. 2 ಸಲ ಅಪ್ಪಿತಪ್ಪಿ 2 ಸಲ ಕ್ಲಿಕ್ ಮಾಡಿದ್ರೆ ಇದು ಹೆಂಗೆ ಪ್ರಿಂಟ್ ಆಕೈತೆ. ಅದಕ್ಕೋಸ್ಕರ ಹಿಂಗೆ ಹಾಕೊಂಡು ಕೆಳಗಡೆ ನೋಡ್ಕೊಳ್ಳಿ. ಮೊಬೈಲ್ ಡಾಟಾ ಆನ್ ಆಯ್ತಲ್ಲ ನೋಡ್ಕೊಂಡು ಹಾಕೋಣ. ಜಸ್ಟ್ ತಾರತಾಗ ನೋಡ್ಕೊಳ್ಳಿ ಫ್ರೆಂಡ್ಸ್. ಫಸ್ಟಿಗೆ ಪ್ಲಸ್ ಹಾಕಿ ಬಿಟ್ಟು 3ನೇದು ಏನೈತಿಲ್ಲ ರಿಮೂವ್ BG ಅನ್ನೋದು ಆಪ್ಷನ್ 3ನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಅಲ್ಲೇ ಕೆಳಗಡೆ ಸೈಡ್ ತಾರತಾಗಡೆ ಏನಾಕೈತಿ ಒಂದು ಕ್ರಿಯೇಟಿವ್ ಚಿತ್ರ ಬಂತು. ಅಲ್ಲಿ ರಿಮೂವ್ ಬ್ಯಾಕ್ಗ್ರೌಂಡ್ ಐತೆ ಒಂದು ನೀಲಿ ಕಲರ್ ಪಟ್ಟಿ ಬಂದು ನೋಡ್ಕೊಳ್ಳಿ. ಪಟ್ಟಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಲೋಡಿಂಗ್ ತಗೋದೈತಿ. ಮೊಬೈಲ್ ಡಾಟಾ ಆನ್ ಇಟ್ಕೊಳ್ಳಿ. ಮೊಬೈಲ್ ಡಾಟಾ ಆನ್ ಇಟ್ಕೊಂಡು ಫುಲ್ ನೀಟಾಗಿ ಅದು ಎಷ್ಟು HD ಕ್ವಾಲಿಟಿ ಇತ್ತು ಅದು HD ಕ್ವಾಲಿಟಿಯಾಗಿ ಬ್ಯಾಕ್ಗ್ರೌಂಡ್ ಕಟ್ಟಾಗಿ ನೀಟಾಗಿ ನೀವು ಎಲ್ಲಿ ಒಳಗಿಸುವಂಥ ಅವಶ್ಯಕತೆ ಇಲ್ಲದ ನಮಗೆ ಕಟ್ಟಾಗಿ ಬಂತು ಬ್ಯಾಕ್ಗ್ರೌಂಡು. ಇದು ಹಾಕೊಂಡು ನಾನು ಇದು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನು ಸೇಮ್ ಟು ಹಂಗೆ ಮಾಡ್ಕೋತೀನಿ. ಬ್ಯಾಕ್ಗ್ರೌಂಡ್ ಮೇಲೆ ರಿಮೂವ್ BG ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ಕಿರಿಟಿ ತರತಗಡೆ ರಿಮೂವ್ ಬ್ಯಾಕ್ಗ್ರೌಂಡ್ ಅಂತೇಳಿ ಬಂತು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಲೋಡಿಂಗ್ ತೋತೈತಿ. ಲೋಡಿಂಗ್ ಒಂದು ಸ್ವಲ್ಪ ವೇಟ್ ಮಾಡ್ಕೊಳ್ಳಿ. ವೇಟ್ ಮಾಡ್ಕೊಂಡು ಆಟೋಮೆಟಿಕ್ಕಾಗಿ ಬ್ಯಾಕ್ಗ್ರೌಂಡ್ ನೀಟಾಗಿ ಕಟ್ಟಾಯ್ತು ಫ್ರೆಂಡ್ಸ್. ನೋಡ್ಕೊಳ್ಳಿ ಇದು ಎಷ್ಟು ಕ್ಲಾರಿಟಿ ಇತ್ತು ಅಷ್ಟು ಕ್ಲಾರಿಟಿ ಕಟ್ಟಾಗೈತೆ ಇಲ್ಲ ಅಟ ಕಟ್ಟಾಯ್ತು ನೋಡ್ಕೊಳ್ಳಿ ಫ್ರೆಂಡ್ಸ್. ಯಾವುದೇ ಥರ ಅಂತ ಏನು ಡೆಮೋ ತೀಸ್ಕೊಡೋಕ್ಕಿಲ್ಲ. ನಿಮಗೆ ಕನ್ಫ್ಯೂಸ್ ಏನು ಇಲ್ಲದ ಆ ರೀತಿ ನಾನು ತೀಸ್ಕೊಡ್ತೀನಿ. ಮತ್ತೇನಿಲ್ಲ. ಇಷ್ಟು ತೊಗೊಂಬಂದು ಈ ಕಡೆ ದಂಡಿ ಇಟ್ಕೊಂಡ್ರೆ ಒಂದು ಫೋಟೋ ಸಟ್ ಆಯ್ತದ. ಇದನ್ನು ಏನು ಮಾಡ್ತೀನಿ, ಇನ್ನೊಂದು ಫೋಟೋ ತೀಸ್ಕೊಡ್ತೀನಿ. ಇದನ್ನು ಇಷ್ಟೇ ಇಟ್ಕೊಡ್ತೀನಿ. ಬಲಗಡೆ ಸೈಡ್ ನೋಡ್ಕೊಳ್ಳಿ ರೈಟ್ ಮಾರ್ಕ್ ಐತೆ ತೀರಾ ಮೇಲ್ಗಡೆ. ಅದ್ರ ತಗಡೆ ಒಂದು ಬಾಕ್ಸ್ ಐತೆ ನೋಡ್ಕೊಳ್ಳಿ. ಲೇಯರ್ ಬಾಕ್ಸ್ ಐತದ. ಆ ಲೇಯರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡು ಈ ಫೋಟೋ ಸೆಲೆಕ್ಟ್ ಒಂದು ಕಣ್ಣು ಹಾಕ್ಬಿಟ್ಕೊತೀನಿ. ಅದು ಹೋಗ್ತೈತದ. ಆನಂತರ ಅದು ಏನು ಮಾಡಿ ಪ್ಲೀಸ್ ಕಣ್ಣು ಹಾಕ್ಬಿಟ್ಕೊಂಡು ಕಿಲಿ ಹಾಕೊಂಡು ಬಿಡ್ತೀನಿ. ಅದನ್ನ ಕಿಲಿ ಹಾಕೊಂಡ್ರಿ ಕೆಳಗಡೆ ನೋಡ್ಕೊಳ್ಳಿ. ಈ ಫೋಟೋ ಏನೈತೆ ಕಿಲಿ ಹಾಕೊಂಡ್ರಿ. ಇಲ್ಲಿ ಕಣ್ಣು ಹಾಕ್ಬಿಟ್ಕೊಂಡ್ರಿ ಕಿಲಿ ಹಾಕೊಂಡ್ರಿ ಅಂದ್ರೆ ಆ ಫೋಟೋ ಮೇಲೆ ಏನು ವರ್ಕ್ ಆಗಂಗಿಲ್ಲ ಆಯ್ತಲ್ಲ. ಈ ಫೋಟೋ ಕ್ಲಿಕ್ ಮಾಡ್ಕೊತೀನಿ. ಈ ಫೋಟೋ ಕ್ಲಿಕ್ ಮಾಡ್ಕೊಂಡು ಬಂದು ಈ ರೀತಿ ಇಟ್ಕೋತೀನಿ. ಈ ರೀತಿ ಇಟ್ಕೊಂಡು ನಾನು ಏನು ಮಾಡ್ತೀನಿ, ಬಲಗಡೆ ಸೈಡ್ ತೀರಾ ಮೇಲ್ಗಡೆ ರೈಟ್ ಮಾರ್ಕ್ ಐತಿ. ರೈಟ್ ಮಾರ್ಕ್ ಬಾಜುಕನ ಏನೈತಿ ನಡು ಸೆಂಟರ್ ಆಪ್ಷನ್ಸ್ದಲ್ಲಿ ತಾರ ಮೇಲ್ಗಡೆ ಒಂದು 3 ಆಪ್ಷನ್ಸ್ ಅದಾವೆ. 2 ಏರೋ ಮಾರ್ಕ್ ಅದಾವೆ, ಒಂದು ಪೆನ್ಸಿಲ್ ಥರ ಐತಿ. ಒಂದು ಪೆನ್ಸಿಲ್ ಥರ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಕೆಳಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್ 4 ಆಪ್ಷನ್ಸ್ ಮುಂದವು. ಒಂದು DP ಥರ ಐತಿ, ಒಂದು ಬ್ರಷ್, ಆನಂತರ ಒಂದು ಪೆನ್ಸಿಲು, ಒಂದು ಇನ್ನೊಂದು ಥರ ಐತಿ ಬಣ್ಸಿನ ಇತ್ತು. ಅಲ್ಲಿ 3ನೇದ್ರ ಮೇಲೆ ಕ್ಲಿಕ್ ಮಾಡಿದ್ದೇನೈತಿ. ಇನ್ನೊಂದ್ಸಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3ನೇದ್ರ ಮೇಲೆ ಕ್ಲಿಕ್ ಮಾಡಿದ್ಲಿ ಅದ್ರ ಮೇಲೆ ಇನ್ನೊಂದ್ಸಲಿ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಇನ್ನು ಲಾಸ್ಟಿಗೆ ಏರಿಯಾ ಅನ್ನೋದು ಸರ್ಚ್ಕೊಳ್ಳಿದ್ನ 1% ಇಟ್ಕೊಳ್ಳಿ. ಇದನ್ನ ಏನು ಮಾಡ್ಕೊಳ್ಳಿ, ಒಂದು 80-90% ಇಟ್ಕೊಳ್ಳಿ. ಇದನ್ನು ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಒಂದು 75% ಮಟ್ಟ ಇಟ್ಕೊಳ್ಳಿ. ನಡುವಿಂದು ಇಟ್ಕೊಂಡು ಹಾಕೊಂಡು ತಾರತಗಡೆ ಮಾತು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದು ಹೋಗ್ತೈತಿ. ಅದಕ್ಕೆ ನಾನು ಏನು ಮಾಡ್ತೀನಿ, ಜೂಮ್ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಜೂಮ್ ಹೆಚ್ಚು ಕಡಿಮೆ ಮಾಡ್ಕೊಂಡು ಈ ರೀತಿ ಬ್ಲರ್ನಾಗಿ ಏರ್ಸ್ಕೊಳ್ಳಿ ಫ್ರೆಂಡ್ಸ್. ಆಯ್ತಲ್ಲ. ಈ ರೀತಿ ಬ್ಲರ್ನಾಗಿ ಏರ್ಸ್ಕೊಂಡ್ರೆ ನಿಮಗೆ ನೀಟಾಗಿ ಕಂಪ್ಲೀಟಾಗಿ ಕರೆಕ್ಟಾಗಿ ಮ್ಯಾಚ್ ಆಕೈತಿ ಫ್ರೆಂಡ್ಸ್. ಆಯ್ತಲ್ಲ. ನೋಡ್ಕೊಳ್ಳಿ ಈ ರೀತಿ ಕರೆಕ್ಟಾಗಿ ಮ್ಯಾಚ್ ಆಯಿತು. ಬಲಗಡೆ ಸೈಡ್ ನೋಡ್ಕೊಳ್ಳಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನಾನು ಒಂದ್ಸರಿ ಕ್ಲಿಕ್ ಮಾಡ್ಕೊಂಡೆ ನಿಗರು. ಇನ್ನೊಂದ್ಸರಿ ಕ್ಲಿಕ್ ಮಾಡಿದ್ರೆ ಸರಿ ಅನ್ಸಂಗಿಲ್ಲ. ಒಂದ್ಸರಿ ಕ್ಲಿಕ್ ಮಾಡ್ಕೊಂಡ್ರೆ ನೋಡ್ಕೊಳ್ಳಿ ಇಲ್ಲಿ ಹೊಳೆ ವಾಪಸ್ ಹಿಂಗೆ ಬರ್ತೈತಿ. ಇದಕ್ಕೂ ನೆಕ್ಸ್ಟು ನಾನು ಏನು ಮಾಡ್ತೀನಿ, ಇದು ಕರೆಕ್ಟಾಗಿ ಆಯ್ತಲ್ಲ. ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇನ್ನೊಂದ್ಸಲಿ ಪೆನ್ಸಿಲ್ ಹಾಕಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಸೈಡ್ ನೋಡ್ಕೊಳ್ಳಿ. ಹೊಳೆ ವಾಪಸ್ಸು ಬ್ಯಾಕ್ ಬರ್ತೀನಿ. ನಾನು ಈ ರೀತಿ
ಈ ರೀತಿ ಬಂದು ತರತಗಡೆ ನೋಡ್ಕೊಳ್ಳಿ. ಇನ್ನೊಮ್ಮೆ ನಾನು ಹೊಳ್ಳಿ ಒಂದು ಸ್ವಲ್ಪ ಹೇರ್ ಹತ್ತು ತೊಗೊಳ್ಬೇಕಂದ್ರೆ ಇಲ್ಲಿ ಎರಡನೇ ಬ್ರಷ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಳ್ಳೆ ಅದು ಸೇಮ್ ಟು ಇಟ್ಕೋಬೇಕಾಗೈತಿ ಫ್ರೆಂಡ್ಸ್. ಇಲ್ಲಿ ತೋರ್ಸತ್ತೆ ನೋಡ್ಕೊಳ್ಳಿ. ಒಂದು ಸ್ವಲ್ಪ ಡಿಫ್ರೆಂಟ್ ಇಟ್ಕೊಳ್ಳಿ, ಒಂದು ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ. ಕಡಿಮೆ ಇಟ್ಕೊಂಡು ಹಾಕೊಂಡು ಕರೆಕ್ಟಾಗಿ ನಾನು ಹೊಳ್ಳೆ ವಾಪಸ್ಸು ಹೇರ್ ಕಣ್ಣು ಥರ ಮಾಡ್ಕೊಂಡು ಆನಂತರ ಏನು ಮಾಡಿ ಬಲಗಡೆ ಸರ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಆನಂತರ ಏನೇನು ಮಾಡ್ತೀನಿ, ಇದೊಂದು ಫೋಟೋ ತಳಗಿತ್ತಲ್ಲ, ಫೋಟೋ ತೊಗೊಂಬಂದು ಏನು ಮಾಡ್ಕೊಳ್ಳಿ ಇಷ್ಟು ಇಟ್ಕೊಳ್ಳಿ. ಇಟ್ಕೊಂಡು ತೀರ ಮೇಲ್ಗಡೆ ನಾನು ಏನು ಮಾಡ್ತೀನಿ, ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೋಕ್ಕಿಂತ ಮುಂಚೆ ಇದನ್ನು ಸೇಮು ರಿಮೂವ್ ಬೀಜ ಮ್ಯಾಗ ಹೋಗಿ ಕಟ್ ಮಾಡ್ಕೋಕೆ ಹೋಗ್ಬೇಡಿ. ಈ ಕೆಳಗಡೆ ಎಫೆಕ್ಟ್ಗಳಿಗೆ ಎಂದವ್ರು ಒಂದು ಸರ್ಸ್ ಹೋಗಿ ಸರ್ಸ್ ಹೋಗಿ ಬಂದು ತಾರ ಅಟ್ಟು ಸರ್ಸ್ ಒಂದು ಸೆಂಟರ್ ಆಪ್ಷನ್ಸಲ್ಲಿ ಒಂದು ಬ್ಲೆಂಡ್ ಅನ್ನೋದು ಆಪ್ಷನ್ ಕಾಣುತ್ತೆ ನೋಡಿ. ಎಫೆಕ್ಟ್ ಬಾಜುಕ ಒಂದು ಬ್ಲೆಂಡ್ ಅನ್ನೋದು ಸೆಂಟರ್ ಆಪ್ಷನ್ಸ್ ತೋರಿಸತ್ತಾನೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಕ್ರೀನ್ ಇಟ್ಕೊಳ್ಳಿ. ಈ ರೀತಿ ನಿಮ್ಗೆ ಯಾವ ಬೇಕೋ ಅವ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಕ್ಕೆ ಮ್ಯಾಚ್ ಆಗೋ ಥರ ನಾವು ಕರೆಕ್ಟಾಗಿ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗೈತಿ. ಇಲ್ಲಿ ನೋಡ್ಕೊಳ್ಳಿ, ಕರೆಕ್ಟಾಗಿ ಮ್ಯಾಚ್ ಆಗೋ ಥರ ಇಟ್ಕೊಳ್ಳಿ. ನಾನು ಇದನ್ನ ಇಟ್ಕೊಂಡು ನಾನು ಏನು ಮಾಡ್ತೀನಿ, ಬಲಗಡೆ ಸರ್ ತಾರ ಮೇಲ್ಗಡೆ ರೈಟ್ ಮಾರ್ಕ್ ಬಾಜು ಸೆಂಟರ್ ಆಪ್ಷನ್ಸಲ್ಲಿ ತಾರ ಮೇಲ್ಗಡೆ ಒಂದು ಪೆನ್ಸಿಲ್ ಐತಿಲ್ಲ, ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ನೋಡ್ಕೊಳ್ಳಿ ತಾರ ತಗಡೆ ಮೂರನೇ ಥರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಆನಂತರ ಇನ್ನೊಂದ್ಸಲ ಹತ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಆನಂತರ ಗೆರೆ ಅನ್ನೋದು 1% ಇಟ್ಕೊತೀನಿ. ಇದನ್ನ ಏನು ಮಾಡ್ತೀನಿ 70-80% ಇಟ್ಕೊಂಡು ಇದನ್ನೊಂದು 75-60 ನಾನು ಏನು ಮಾಡ್ತೀನಿ ಒಂದು ಹೆಚ್ಚು ಕಡಿಮೆ ಯಾರು ಏನು ಪರವಾಗಿಲ್ಲ, ಅದು ಕರೆಕ್ಟಾಗಿ ಅಡ್ಜಸ್ಟ್ ಆಗೈತೆ ಅಂತ ನಾನು 67% ಇಟ್ಕೊಂಡಿನಿ ಅಂತ. ಆನಂತರ ಇನ್ನೊಂದು ಸ್ವಲ್ಪ ಕಡಿಮೆ ಮಾಡ್ಕೊತೀನಿ, ಫೋಟೋ ಜೂಮ್ ಕಡಿಮೆ ಮಾಡ್ಕೊತೀನಿ. ಈ ರೀತಿ ಅಳ್ಕೋಸ್ಕೊತೀನಿ ಫ್ರೆಂಡ್ಸ್, ತೋರ್ಸತ್ತೆ ನೋಡ್ಕೊಳ್ಳಿ. ಓಕೆ, ಈ ರೀತಿ ಹಾಕಿಸ್ಕೊಂಡು ರೈಟ್ ಮಾರ್ಕ್ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಕರೆಕ್ಟಾಗಿ ಅದನ್ನ ಅಡ್ಜಸ್ಟ್ ಮಾಡಿ ಇಟ್ಕೋತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಷ್ಟು ಇಟ್ಕೊಂಡೇನಿ. ಈ ರೀತಿ ನಮಗೆಲ್ಲ ಥರಂಥದ್ದು ಎಡಿಟಿಂಗ್ ಆಕೈತೆ ಫ್ರೆಂಡ್ಸ್. ನಿಮ್ಗೆ ಯಾವ ಬೇಕೋ ಅವ್ನು ಎಡಿಟಿಂಗ್ ಮಾಡ್ಬೋದು. ಇಷ್ಟೆಲ್ಲ ಕರೆಕ್ಟಾಗಿತ್ತು. ಕರೆಕ್ಟಾಗಿ ನಾನು ಏನು ಮಾಡ್ತೀನಿ, ಜಸ್ಟ್ ನೋಡ್ಕೊಳ್ಳಿ ಫೋಟೋ ಎಲ್ಲಾರು ಒಂದು ಸ್ವಲ್ಪ ಡಿಫ್ರೆಂಟ್ ಐತೆ ನೋಡ್ಕೊಂಡು ಹಾಕೊಂಡು ನಾನು ಏನು ಮಾಡ್ತೀನಿ, ಕರೆಕ್ಟಾಗಿ ಅಡ್ಜಸ್ಟ್ ಆಯ್ತಲ್ಲ. ಓಕೆ, ಇಷ್ಟು ಇಟ್ಕೊಂಡು ಹಾಕೋಣ ನಾನು ಏನು ಮಾಡ್ತೀನಿ, ಒಂದು ಜನಪದ ಏನೈತೆ ಹೇಳಿ ಫ್ರೆಂಡ್ಸ್, ಅದು ಜನಪದ DJ ಫರ್ಸು ಸಾಂಗ್ ಅಂತ ಹೇಳ್ತಿ. ಅಲ್ಲಿ ಏನು ಮಾಡ್ತೀನಿ, ನಾನು ಬರ್ಕೋತೀನಿ ನೋಡ್ಕೊಳ್ಳಿ, ತಾರ ತಗೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಈ ರೀತಿ ಫೋಟೋ ಮೇಲೆ ಕ್ಲಿಕ್ ಇರಬಾರ್ದು, ಡಿಸ್ಪ್ಲೇ ಮೇಲೆ ಎಲ್ಲಿ ಫೋಟೋ ಇರೋದಿಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಏನೈತಿ, ಇಲ್ಲಿ ಚೌಕ್ ಬಾಕ್ಸ್ ಹೋಗಿ ತಾರ ತಗಡೆ ಚೌಕ್ ಬಾಕ್ಸ್ ಹೋಗಿ ಟಿ ಅನ್ನೋದು ಒಂದೇ ಆಪ್ಷನ್ ಐತಿ. ಗುಂಡಿ ಆಪ್ಷನ್ ಫಸ್ಟ್ ಬಿಟ್ಟು ಒಂದೇ TV ಅಂತ ಕ್ಲಿಕ್ ಮಾಡ್ಕೊಂಡು ನಾನು ಏನು ಮಾಡ್ತೀನಿ, ಜನಪದ DJ ಫರ್ಸು ಕೋಲೂರು ಐತಿ ನಾನು ಹಾಕೊಂಡು ನಾನು ಏನು ಮಾಡ್ತೀನಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡು ಹಾಕೊಂಡು ತಾರ ತಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಫಾಂಟ್ಸ್ಗಳು ಚೇಂಜ್ ಮಾಡಕ್ಕೆ ಬರ್ತೈತಿ ಫ್ರೆಂಡ್ಸ್. ಫಾಂಟ್ಸ್ಗಳು ಈ ಕಂಪ್ನಿ ಫಾಂಟ್ಸ್ಗಳು ಚೇಂಜ್ ಮಾಡಕ್ಕೆ ಬರ್ತೈತಿ. ಇಲ್ಲಾರಿಗೆ ಎಡಗಡೆ ಸೈಡ್ ತಾರ ತಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಫಸ್ಟಿಗೆ ಪ್ಲಸ್ ಐಕನ್ ಐತಿ, ಅದ್ರ ಮೇಲೆ ಸೇ ಆಲ್ಸ್ ಐತೆ ಒಂದು ಗುಲಾಬಿ ಕಲರ್ ಪಟ್ಟಿಕನ್ ಆಯ್ತು ತಾರ ತಗಡೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಲೋಡಿಂಗ್ ತೊಗೊಂಡು ಈ ರೀತಿ ಪೇಜ್ ಅನ್ನಕೈತಿ. ಇಲ್ಲಿ ತಾರ ತಗಡೆ ಒಂದು ಗಡಿಯ ಚಿತ್ರ ಐತಿ, ಟೈಮಿಂಗ್ದವನು ಫಾಂಟ್ಸು ಇಲ್ಲೇ ಬರ್ತಾವೆ. ಆನಂತರ ಇಲ್ಲಿ ಮೈ ಫಾಂಟ್ಸ್ ಅಂತೇಳಿ ನಮ್ಮ ಸ್ಟೋರೇಜ್ ಫಾಂಟ್ಸ್ ಬರ್ತಾವೆ ಫ್ರೆಂಡ್ಸ್. ಈ ಸ್ಟೋರೇಜ್ ಫಾಂಟ್ಸ್ ಯಾವ ರೀತಿ ನಾವು ಇದಕ್ಕೆ ಹಾಕೋಬೇಕು ಅನ್ನೋದು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಇನ್ನೊಂದು ವಿಡಿಯೋ ಮಾಡ್ತೀನಿ ಅಂತ ನೆಕ್ಸ್ಟ್ ನೋಡ್ಕೊಳ್ಳೋಣ ಅಂತ. ಇಲ್ಲಿ ನಾನು ಟೈಮಿಂಗ್ದನ್ನು ಸಾಂಗ್ಸ್ ಟೈಮಿಂಗ್ದನ್ನು ಫಾಂಟ್ ಬಂದುಬಿಟ್ಟು ನಾನು ಫಾಂಟ್ ಸೆಲೆಕ್ಟ್ ಮಾಡ್ಕೊಂಡಿನಿ. ಇಲ್ಲಿ ನೋಡ್ಕೊಳ್ಳಿ, ಈ ರೀತಿ ಫಾಂಟ್ಸ್ ಅನ್ನೋದು ಸೆಲೆಕ್ಟ್ ಐತೆ. ಈ ರೀತಿ ಇತ್ತು ಅಂದ್ರೆ ಇಲ್ಲಿ ಕಡ್ಡಿ ಜಿಗ್ಗೆ ಆಡುತ್ತೆ ನೋಡ್ಕೊಳ್ಳಿ, ಬಲಗಡೆ ಸೈಡ್ ಕಡ್ಡಿ ಅಂದ್ರೆ ಕಡ್ಡಿ ಜಿಗ್ಗೆ ಆಡಿದ್ರೆ ಕರೆಕ್ಟಾಗಿ ಅಡ್ಜಸ್ಟ್ ಆಗೈತೆ ಅಂತ. ಆನಂತರ ನಾನು ಏನು ಮಾಡ್ತೀನಿ, ತಾರ ತಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ತಾರ ತಗಡೆ ಎಫೆಕ್ಟ್ ಒಳಗೆ ಈ ರೀತಿ ಸರ್ಸ್ಗಳು ಸೆಂಟರ್ ಆಪ್ಷನ್ಸಲ್ಲಿ ಒಂದು ಬಾಜುಕನ ಒಂದು ಸೆಂಟರ್ ಆಪ್ಷನ್ಸ್ ತೋರ್ಸತ್ತೆ ನೋಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ತಾರ ತಗಡೆ ಒಂದು ಗೆರೆ ಅನ್ನೋದು ಜಕ್ಕೋತ್ತೆ ನೋಡ್ಕೊಳ್ಳಿ. ಈ ರೀತಿ ನಾನು ಒಂದು ಗೆರೆ ಜಕ್ಕೋತೀನಿ. ಓಕೆ, ಇಷ್ಟು ಇಟ್ಕೊಂಡದ್ದು ಹಾಕೊಂಡು ನಾನು ಏನು ಮಾಡ್ತೀನಿ, ಈ ಥರದ್ದು ಏನು ಇದೆಲ್ಲ ಮಿಸ್ಟೇಕ್ ಇಲ್ಲ. ಆನಂತರ ತಾರ ತಗಡೆ ಮೊಬೈಲ್ ಡಾಟಾ ಅಂತ ಆನ್ ಐತಿ ಫ್ರೆಂಡ್ಸ್. ಆನಂತರ ನಾನು ಏನು ಮಾಡ್ತೀನಿ, ಒಂದು ಸ್ವಲ್ಪ ಇಷ್ಟೇ ಇಟ್ಕೊಳ್ಳಿ. ಯೂಟ್ಯೂಬ್ ಅಲ್ಲೇ ಎಡಿಟಿಂಗ್ ವಿಡಿಯೋದಾಗ ಒಂದು ಸ್ವಲ್ಪ ಡಿಫ್ರೆಂಟ್ ಹಾಕೋ. ಇಷ್ಟು ಇಟ್ಕೊಂಡು ತಾರ ತಗಡೆ ನೋಡ್ಕೊಳ್ಳಿ. ಈ ರೀತಿ ಕ್ಲಿಕ್ ಇರಬಾರ್ದು ಎತ್ತರ ಮೇಗೂ. ಡಿಸ್ಪ್ಲೇ ಮೇಲೆ ಎಲ್ಲಿ ಫೋಟೋ ಇರೋದಿಲ್ಲ ಆ ಡಿಸ್ಪ್ಲೇ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ ನಂತರ ತಾರ ತಗಡೆ ಎರಡನೇದು ಸ್ಟಿಕರ್ಸ್ ಅನ್ನೋದು ಆಪ್ಷನ್ ಐತಿ. ಅಲ್ಲಿ ಈ ರೀತಿ ಬಂದ್ಕೊಂಡು ಸರ್ಚ್ ಆಪ್ಷನ್ಸಲ್ಲಿ ಹೋಗಿ ಬಲಗಡೆ ಸೈಡು ಯೂಟ್ಯೂಬ್ ಲೋಗೋ ಸರ್ಚ್ ಮಾಡಿ. ನಾನು ಯೂಟ್ಯೂಬ್ ಲೋಗೋ ಸರ್ಚ್ ಮಾಡಿದ್ರೆ ನಾನು ಯೂಟ್ಯೂಬ್ದು ಒಂದು ಸಿಂಬಲ್ ಬರ್ತೈತೆ ನೋಡ್ಕೊಳ್ಳಿ, ಒಂದು ಎಲ್ಲೈತೆ ಅಂತ ನೋಡ್ತೀನಿ. ಎಲ್ಲೈತಿ ಬರೋದು ಐತಿ. ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ. ಈ ರೀತಿ ಮೊಬೈಲ್ ಡಾಟಾ ಅನ್ನಿದ್ರೆ ಆಟೋಮೆಟಿಕಾಗಿ ಸ್ಟಿಕರ್ಸ್ ಅನ್ನೋದು ಬರ್ತಾವೆ ಫ್ರೆಂಡ್ಸ್. ಈ ಸ್ಟಿಕರ್ಸ್ ಅನ್ನೋದು ಬಂದರೆ ನಾನು ಏನು ಮಾಡ್ತೀನಿ, ಜೂಮ್ ಕಡಿಮೆ ಮಾಡಿಕೊಂಡು ಇಲ್ಲಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ತೀನಿ. ಇಲ್ಲಿ ತಾರ ತಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಅದೇ ಥರನಂತದ ಇಲ್ಲಿ ಫೋಟೋ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲಿ ರೀತಿ ಬರ್ತೈತಿ. ಇಲ್ಲಿ ಸರಿಸಾಡೋದು ಆಪ್ಷನ್ಸು ಬರೋಂಗಿಲ್ಲ. ಈ ರೀತಿ ಇದನ್ನ ಜಕ್ಕೊಂಡು ಅಂತ ಇಲ್ಲಿ ಅಟ್ಟು ಕಡೆ ಒಂದೊಂದು ಟಿಕ್ ಮಾರ್ಕ್ ಬರ್ತಾವೆ. ಟಿಕ್ ಮಾರ್ಕ್ ಜಕ್ಕೊಂಡು ಈ ರೀತಿ ಇದನ್ನ ಹಬ್ಬಿಸ್ಕೊಂಡು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಂಬಿಡಿ ಸೆಂಟರ್ ಆಪ್ಷನ್ಸಲ್ಲಿ. ಇಲ್ಲಿ ನೋಡ್ಕೊಳ್ಳಿ ತೋರ್ಸಾತೀನಿ. ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ಹಾಕೋಣ. ಇದು ಯೂಟ್ಯೂಬ್ದು ಕೆಲಸ ಮುಗಿತಾವೆ ಫ್ರೆಂಡ್ಸ್. ಇಲ್ಲ ನೋಡಿ, ಸ್ಟಿಕರ್ಸ್ ಅನ್ನೋದು ಕೆಲಸ ಮುಗಿತು. ಇನ್ನು ಅದಕ್ಕೂ ನಾವು ಕನ್ನಡದಲ್ಲಿ ನಾವು ಬರ್ಕೊಳ್ಬೇಕಲ್ಲ, ಅದನ್ನು ಯಾವ ರೀತಿ ಬರ್ಕೊಳ್ಬೇಕಂತ ನಾನು ಇದು ತೀಸ್ಕೊಡ್ತೀನಿ ಅಂತ ನೋಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ, ಕ್ರೋಮ್ದಲ್ಲಿ ಬಂದ್ಕೊಂಡು ನಾನು ಏನು ಮಾಡ್ತೀನಿ, ಒಂದು ಸ್ವಲ್ಪ ವೇಟ್ ಮಾಡ್ಕೊಳ್ಳಿ. ಈ ರೀತಿ ನಾನು ಎಲ್ಲ ಡೇಟಾದಲ್ಲಿದೆ ಅವು.
arvinduk.com ಅಂತ ನೋಡ್ಕೊಳ್ಳಿ. ಇಲ್ಲಿ ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್, ಒಂದು ಅದು ಅದರದಂಥ ವೆಬ್ಸೈಟ್ ಐತೆ. ಅದನ್ನು ನಾನು ಲಿಂಕು ಎಲ್ಲೇ ನನ್ನ ಟೆಲಿಗ್ರಾಮ್ ಚಾನಲ್ದಲ್ಲಿ ಇರ್ತೈತಿ. ನಿಮಗೆ ಒಂದು ವಿಡಿಯೋ ನೋಡ್ತಿರ್ತೀರೋ ಆ ವಿಡಿಯೋ ಅದು ಏನು ವಿಡಿಯೋ ಲಿಂಕ್ ಇರುತ್ತೆ ಆ ವಿಡಿಯೋ ತೆಳಗಡೆ ಇರ್ತೈತೆ ಫ್ರೆಂಡ್ಸ್. ತೊಗೊಂಡು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಓಪನ್ ಆಕೈತಿ. ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ ಅದೇ ಬಂತು ಫ್ರೆಂಡ್ಸ. ಇಲ್ಲಿ ಗ್ಯಾಪ್ ಇಟ್ಕೊತೀನಿ. ಗ್ಯಾಪ್ ಇಟ್ಕೊಂಡ್ರೆ ಇಲ್ಲಿ ನೋಡ್ಕೊಳ್ಳಿ ಹಿಂಗೆ 2 ಪೇಜ್ ಬರ್ತಾವೆ. 1ನೇ ಪೇಜ್ನ ನಾವು ಬರ್ಕೊಳ್ಬೇಕಾಕೈತಿ. 1ನೇ ಪೇಜ್ನಾಗ ಇಲ್ಲಿ ಈ ರೀತಿ ಬರ್ಕೊಳ್ಬೇಕಾಕೈತಿ. ಏನೇನೈತಿ ಫ್ರೆಂಡ್ಸ, ನಾಳೆ ಜಾತ್ರೆ ಹಿಂಗಿರುತ್ತೆ ನನಗೆ ಫೋನ್ ಮಾಡಿದಿ ಅಂತೇಳಿತ್ತು ಫ್ರೆಂಡ್ಸ್. 2 ಲೈನಿಂಗ್ ಇದಾವೆ. ಇಲ್ಲಿ ಈ 2 ಪೇಜದಲ್ಲಿ 2 ಕನ್ನಡನಾಗ್ಯಾವ ಫ್ರೆಂಡ್ಸ್. ಇದು ಕನ್ನಡನಾಗೈತಿ, ಇದು ಕನ್ನಡನಾಗೈತಿ. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಇದು ಜೂಮ್ ಮಾಡತ್ತೀನಿ. ಇದ್ರ ಮೇಲೆ ಟಿಕ್ ಮಾರ್ಕ್ ಹಾಕೋಬೇಕಾಕೈತಿ. ನಾವು ಇದ್ರ ಮೇಲೆ ಇರ್ತೈತಿ. ಇದ್ರ ಮೇಲೆ ಟಿಕ್ ಮಾರ್ಕ್ ಹಾಕೊಂಡ್ರೆ ಇವು ಅಕ್ಷರ ಒಂದು ಕನ್ನಡ ಹೋಗಿ ಒಂಥರ ಇಂಗ್ಲೀಷು ಅಲ್ಲ ಇದು ಅಲ್ಲ ಆ ರೀತಿ ಹಾಕವು. ಈ ಥರ ಇಂಗ್ಲೀಷ್ ಥರ ಇದ್ದಂಥದಲ್ಲ ಅವ್ನು ಹೋಗಿ ತಿಳ್ಕೊಂಡಿರಲಿ. ಆನಂತರ ಈ ರೀತಿ ಕಾಪಿ ಮಾಡ್ಕೊಳ್ಬೇಕಾಕೈತಿ. ಕಾಪಿ ಮಾಡ್ಕೊಂಡು ಕಾಪಿ ಐತೆ ಬಂತು. ಇಲ್ಲೇ ಜಸ್ಟ್ ಕಾಪಿ ಏನೋ ಮಾಡಿರ್ತೀವಿ ನೀರಿಕರ ಪಟ್ಟಿಗಿದಾವೆ. ಅದ್ರ ಮೇಲ್ಗಡೆ ಕಾಪಿ ಆಪ್ಷನ್ಸ್ ಐತಿ. ಕಾಪಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಆನಂತರ ನಾವು ಹಾಳಿ ಫಿಕ್ಸ್ ಆಡ್ಕೊ ಬರೋಣ ಫ್ರೆಂಡ್ಸ್. ಇದಾಯಿತು. ಇಷ್ಟ ಹಾಕೊಂಡು ನಾವೇ ಮತ್ತು ಒಂದ್ರ ಮ್ಯಾಗ ಡಿಸ್ಪ್ಲೇ ಮೇಲೆ ಕ್ಲಿಕ್ ಇರಬಾರ್ದು ಅಂದ್ರೆ ಅಲ್ಲಿ ಫೋಟೋ ಎಡಿಟಿಂಗ್ ಮಾಡೋಲ್ಲಿ. ಇಲ್ಲಿ ತರ ತೆಗೆದು ನೋಡ್ಕೊಳ್ಳಿ ಫ್ರೆಂಡ್ಸ್. ಫಸ್ಟ್ ಇಷ್ಟು ಅನ್ನೋದು ಆಪ್ಷನ್ ಐತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಒತ್ತಿರ್ಕೊಂಡು ಎತ್ತು ಪೇಸ್ಟ್ ಬರ್ತೈತಿ. ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡು ಹಾಕೊಂಡು ಬಲಗಡೆ ಸೈಡ್ ರೈಟ್ ಮಾರ್ಕ್ ಐತಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಈ ರೀತಿ ಸ್ಕ್ರೀನ್ ತುಂಬ ಬಂದು ಗುರು. ಆನಂತರ ಇಲ್ಲಿ ಬಲಗಡೆ ಸೈಡ್ ಪ್ಲೀಸ್ ಎಡಗಡೆ ಸೈಡ್ ತಾರ ತಗೊಂಡು ಏನಕೈತಿ ಸೇ ಅಲ್ಲಿ ಸರ್ ಮ್ಯಾಗ ಗುಲಾಬಿ ಕಲರ್ ಪಟ್ಟಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಟೈಮಿಂಗ್ ನಾನು ಫಾಂಟ್ಸ್ ಬರ್ತಾವೆ. ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ. ಈ ರೀತಿ ಬಂದರೆ ಏನಕೈತಿ ಜಸ್ಟ್ ನೋಡ್ಕೊಳ್ಳಿ. ಇಷ್ಟು 2 ಫೇವರ್ ಮಾಡ್ಕೋಬೇಕು. ಡೂಪ್ಲಿಕೇಟ್ ಮಾಡ್ಕೋದು ಯಾವ ರೀತಿ ಅಂತ ಇದೇ ಐತ್ಲ. ಡೂಪ್ಲಿಕೇಟ್ ಯಾವ ರೀತಿ ಮಾಡ್ಕೋಬೇಕಂದ್ರೆ ಬಲಗಡೆ ಸರ್ ಬಲಗಡೆ ರೈಟ್ ಮಾರ್ಕ್ ಐತಿ. ಅದ್ರ ತಾಗಡೆ ನಾನು ಒಂದು ಲೇಯರ್ ಆಪ್ಷನ್ಸ್ ಐತಿ. ಲೇಯರ್ ಆಪ್ಷನ್ಸು ಬರತ್ತ ನೋಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಸ್ಟ್ನೇ ಲೇಯರ್ ಬರ್ತೈತಿ. ಅದ್ರ ಮೇಲೆ ಇನ್ನೊಂದ್ಸಲಿ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಈ ನಡು ಸೆಂಟರ್ ಆಪ್ಷನ್ಸಲ್ಲಿ ನಡು ಸೆಂಟರ್ ಸ್ಕ್ರೀನ್ದಾಗ ಬಂದ ನೋಡ್ಕೊಳ್ಳಿ ಫ್ರೆಂಡ್ಸ್. 3 ಡೌನ್ 2 ಏರೋ ಮಾರ್ಕ್ ಬಂದವು. ಅದ್ರ ತಾಗಡೆ ನಾವು ಡಬಲ್ ಬಾಕ್ಸ್ ತಾವು ಅಲ್ಲಿ ಡೂಪ್ಲಿಕೇಟ್ ಐತೆ ಆಪ್ಷನ್ ಅದ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಡೂಪ್ಲಿಕೇಟ್ ಆಯಿತು. ಡೂಪ್ಲಿಕೇಟ್ ಆದರೆ ಇನ್ನೊಂದ್ಸಲಿ ಇಲ್ಲಿ ಬಲಗಡೆ ಸರ್ ಮೇಲ್ಗಡೆ ಆ ಲೇಯರ್ ಏನು ಫಸ್ಟ್ನೇ ಕ್ಲಿಕ್ ಐತಿಲ್ಲ ಅದ್ರ ಮೇಲೆ ಇನ್ನೊಂದ್ಸಲಿ ಕ್ಲಿಕ್ ಮಾಡ್ಕೊಂಡು ಇನ್ನೊಂದು ಡೂಪ್ಲಿಕೇಟ್ ಮಾಡ್ಕೊಂಬಿಡಿ. ಆನಂತರ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದು ಹೋಗೈತಿ. ಅದಕ್ಕೆ ನಾನು ಏನು ಮಾಡ್ತೀನಿ ಈ ಲೇಯರ್ ಮ್ಯಾಗ ಏನು ಮಾಡ್ತೀನಿ 3 ಲೇಯರ್ ಮಾಡ್ಕೊಂಡಿವಿ. ಅದ್ರ ಮ್ಯಾಗ ಇನ್ನೊಂದ್ಸಲಿ 2 ಸಲ ಟೈಪ್ ಮಾಡ್ಕೊಂಡ್ರೆ ಇದು ಹೋಗಿಬಿಡ್ತೈತಿ ಫ್ರೆಂಡ್. ಇದು ನಮ್ಮ ಬರಲಿಕ್ಕೆ ಆಪ್ಷನ್ಸ್ ಬರ್ತೈತಿ. ಇದನ್ನ ಏನು ಮಾಡ್ಕೊಳ್ಳೋಣ ಅಳ್ಕಿಸ್ಕೊಂಡು ನಾನು ಏನು ಮಾಡ್ತೀನಿ ನಾಳೆ ಜಾತ್ರೆ ಹಿಂಗಿರುತ್ತೆ ಅಷ್ಟು ಲುಕ್ ಕಾಣಲು ಅನ್ನೋ ಉದ್ದೇಶಕ್ಕೆ ನಾನು ಅಷ್ಟೇ ಮಾಡ್ತೀನಿ. ಇಲ್ಲಿ ಒಂದು 3 ಪಾಯಿಂಟ್ ಕೊಡ್ತೀನಿ. ಕೊಟ್ಟು ಬಲಗಲ್ ಸರ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇದೊಂದು ಇದಾಯಿತು. ನಾವೇನು ಜಸ್ಟ್ ನಾವು ಅಕ್ಷರ ಬರ್ಕೊಂಡು ನಾವು ಎಡಿಟಿಂಗ್ ಮಾಡೋಕ್ಕೆ ಕಲರ್ ಮಿಕ್ಸ್ ಮಾಡೋಕ್ಕೆ ಮಾಡ್ತೀವಲ್ಲ ಅದು ಬಂತು. ಆನಂತರ ಇದ್ರ ಮ್ಯಾಗ ಇದು ಏನೈತೆ ಇದ್ರ ಮ್ಯಾಗ ಡಬಲ್ ಸೈಡ್ ಟೈಪ್ ಮಾಡ್ಕೊಳ್ಳಿ. ಅಂದ್ರೆ ನಾನು ಯಾವ ಥರ ಹೇಳಿದೆ ನಿಮ್ಗೆ ಅರ್ಥ ಇಲ್ಲ. ಇದೇನು ಇದ್ರ ಮ್ಯಾಗ ಐತಲೋ ಇಲ್ಲೇನು ಅಕ್ಷರ ಕಾಣತ್ತಲ್ಲ ನಿಮ್ಮ ಕಡೆ ಅದು ಬಾಕ್ಸ್ ಕಾಣೈತಿ. ಅದ್ರ ಮ್ಯಾಗ ಡಬಲ್ ಸಲ ಕ್ಲಿಕ್ ಮಾಡಬೇಕು. ದರ್ಗೆ 2 ಸಲ ಕ್ಲಿಕ್ ಮಾಡಿಬಿಟ್ರೆ ಈ ರೀತಿ ಬರೆಯೋಕೆ ಆಪ್ಷನ್ಸ್ ಬರ್ತೈತಿ. ಆನಂತರ ನಾನು ಏನು ಮಾಡ್ತೀನಿ 2ನೇ ಲೈನಿಂಗ್ ಅಂತೂ ಅಳ್ಕಿಸ್ಕೋತೀನಿ. ಗುಂಡ್ಲೆ ಹಾಕೋತೀನಿ. ಒಂದು ಅಕ್ಷರ ಮಿಸ್ಟೇಕ್ ಆಯಿತು. ಇನ್ನೊಂದ್ಸರಿ ಕ್ಲಿಕ್ ಮಾಡಿಕೊಂಡು ಇಲ್ಲೇ ಬರೆಯೋಕೆ ಬರೋಂಗಿಲ್ಲ ಗುರು. ಹೊಳೆ ಕಾಫಿನ ಪೇಸ್ಟ ಮಾಡ್ಬೇಕಾಗೈತೆ ನಾವು. ಇಷ್ಟು ಮಾಡ್ಕೊಂಡು ಬಲಗಡೆ ಸೈಡ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಾನು ಕ್ಲಿಕ್ ಮಾಡ್ಕೊಂಡು ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಗುರು. ತಿಪ್ಪಿ 2 ಸಲ ಕ್ಲಿಕ್ ಫೇಲ್ ಆಕೈತಿ. ಅದಕ್ಕೋಸ್ಕರ ಇಲ್ಲಿ ಮತ್ತೆ ಇನ್ನೊಂದು ಬಾಕ್ಸ್ ಡೂಪ್ಲಿಕೇಟ್ ಐತಿ. ಇದನ್ನ ಏನು ಮಾಡ್ಕೊಳ್ಳಿ ಇನ್ನೊಂದ್ಸಲಿ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನ ಏನು ಮಾಡ್ಕೊಳ್ಳಿ 2ನೇ ಸಲ ಇಟ್ಕೊಳ್ಳಿ 1ನೇ ಸಲ ಹಾಕಿಸ್ಕೊಳ್ಳಿ. ಇದನ್ನ ಆಯ್ತಲ್ಲ. ಮತ್ತು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ರೀತಿ ನೋಡ್ಕೊಳ್ಳಿ ಕರೆಕ್ಟಾಗಿ ಅಡ್ಜಸ್ಟ್ ಆಗೈತಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ. ಇಲ್ಲಿ ಅಕ್ಷರ ಅನ್ನೋದು ಈ ರೀತಿ ಹೆಂಗೆ ಇಟ್ಕೊಂಡ್ರೆ ನಿಮಗೆ ಚಂದ ಅನಿಸ್ತೈತಿ ಗುರು. ಆಯ್ತಲ್ಲ. ನೀವು ಸ್ಟೇಟ್ ಇಟ್ಕೊಂಡ್ರು ಚಂದ ಅನಿಸ್ತೈತಿ. ಸ್ವಲ್ಪ ಹೇರ ಇಟ್ಕೊಂಡ್ರು ಚಂದ ಅನಿಸ್ತೈತಿ. ಅದು ಯಾವುದೇ ಥರ ಅಂತದ್ದು ಯಾವ ಚಂದಲ್ಲೂ ಎಲ್ಲ ಲುಕ್ ಅನ್ನಿಸ್ತಾ ಫ್ರೆಂಡ್ಸ. ನೀವು ಮಾಡಕ್ಕೆ ಬಂತ ನಿಮಗೆಲ್ಲ ಲುಕ್ ಅನ್ನಿಸ್ತಾ ಫ್ರೆಂಡ್ಸ್. ಆಯ್ತಲ್ಲ. ಮಾಡಕ್ಕೆ ಬರಲಿಲ್ಲ ಅಂದ್ರೆ ಅಷ್ಟೇ ನಿಮಗೆ ಕಷ್ಟ ಅನಿಸ್ತೈತಿ. ಯಾಕಂದ್ರೆ ಅದು ಚಂದ ಆಗಲಿಲ್ಲ. ಇದು ಚಂದ ಆಗೈತಿ. ನಾವು ಮಾಡಿದ್ದು ಚಂದ ಐತಿ, ನಾವು ಮಾಡಿದ್ದು ಚಂದ ಆಗೋದು. ಈ ರೀತಿ ನಮ್ಮ ಮೈಂಡಲ್ಲಿ ಇದ್ದಂಥದ್ದು ನೆನಪಿನ ಶಕ್ತಿ ಮೈಂಡಲ್ಲಿ ಇದ್ದಂಥ ತೆಗೆದುಬಿಡಿ ಫ್ರೆಂಡ್ಸ್. ನಿಮಗೆ ಮಾಡಕ್ಕೆ ಬಂತಂದ್ರೆ ಒಂದು ಸಲ ಕೆಟ್ಟಿತ್ತು, 2 ಸಲ ಕೆಟ್ಟಿತ್ತು, 3ನೇ ಸಲಿಗೆ ಚಂದ ಆಕೈತಿ ಫ್ರೆಂಡ್ಸ್. ಯಾವುದೇ ಥರ ಅಂಥದ್ದು ಏನು ತೊಂದರೆ ಇಲ್ಲ. ಎಡಿಟ್ ಆಗ ಫ್ರೆಂಡ್ಸ್. ಆಯ್ತಲ್ಲ. ಇಲ್ಲಿ ನಾಳೆ ಜಾತ್ರೆ ಹಿಂಗಿರುತ್ತೆ ಅಂತೇಳಿ ನಾನು ಏನು ಬರ್ಕೊಂಡ್ಬಂದಾನೆ. ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡ್ಕೋತೀನಿ. ದೊಡ್ಡದು ಮಾಡ್ಕೊಂಡು ನೋಡ್ಕೊಳ್ಳಿ. ಇದನ್ನು ಕ್ರಾಸ್ ಮಾಡ್ಕೋತಾರೆ. ಈ ರೀತಿ ಕ್ರಾಸ್ ಇದೇನು ರೋಟೇಟ್ ಆಪ್ಷನ್ ಕಾಣಾಯ್ತು ನೋಡ್ಕೊಳ್ಳಿ. ಇನ್ನು ಕ್ರಾಪ್ ಮಾಡ್ಕೋದ್ರೆ ಆ ಆಪ್ಷನ್ಸು ಹಿಂಗೆ ರೋಟೇಟ್ ಆಕೈತೆ. ಆಯ್ತಲ್ಲ. ಇದ್ರ ಮೇಲೆ ಬರ್ಕೊಂಡು ನಾಳೆ ಜಾತ್ರೆ ಇರುತ್ತೆ. ಇದನ್ನ ಕಲರ್ ಮಾಡ್ಕೋಬೇಕು. ಅಲ್ಲಿ ಏನು ಮಾಡ್ಕೋಬೇಕು ಒಂದು ರೆಡ್ ಇಟ್ಕೋಬೇಕು. ಆನಂತರ ಈ ಬ್ಲ್ಯಾಕ್ ಇಟ್ಕೋಬೇಕು. ಇದ್ರ ಮೇಲೆ ಡಬಲ್ ಟೈಪ್ ಕ್ಲಿಕ್ ಅಥವಾ ಏನು ಮಾಡೋಕೆ ಹೋಗಬೇಡಿ. ಇಲ್ಲಿ ಕೆಳಗಡೆ ಆಪ್ಷನ್ಸಲ್ಲಿ ಬಂದುಬಿಟ್ಟು ಫಸ್ಟ್ನೇ ಪ್ಲಸ್ ಸೆಕೆಂಡ್ ಬಿಟ್ಟು ಕಲರ್ ಅನ್ನೋದು ಅದನ್ನ ಬಿಟ್ಟು ಪ್ಲಸ್ ಸೆಕೆಂಡ್ ಬಿಟ್ಟು ಕಲರ್ ಅನ್ನೋದು 3ನೇದು ಆಪ್ಷನ್ ಐತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಲರ್ಗಳು ಬಂದು ಫ್ರೆಂಡ್ಸ್. ಕಲರ್ಗಳು ನೋಡ್ಕೊಳ್ಳಿ. ಈ ರೀತಿ ಕಲರ್ಗಳು ಚೇಂಜ್ ಆಕ್ಕವು. ಇಲ್ಲಿ ಏನು ಮಾಡ್ಕೋಬೇಕು ಕಲರ್ದು ಏನು ಗುಲಾಬಿ ಕೆಂಪು ಕಲರ್ ಕಾಣಾಯ್ತು ನೋಡ್ಕೊಳ್ಳಿ. ಕೆಂಪು ಕಲರ್ ಗಾಲಿ ತೆಳಗಡೆ ಆಪ್ಷನ್ ಬರುತ್ತೆ ಫ್ರೆಂಡ್ಸ್. ಈ ರೀತಿ ನೋಡ್ಕೊಳ್ಳಿ. ಆಪ್ಷನ್ ಸರ್ಚ್ ತಾರತೆಗೆ ನೋಡ್ಕೊಳ್ಳಿ ಎಲ್ಲಿ ಬರೋಂತ ಐತೆ ನಿಮ್ಮ ಕಣಿ ಕಾಣೈತಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎಡಗಡೆ ಸೈಡ್ ಫಸ್ಟ್ನೇದು ಒಂದು ಗಾಲಿ ಕಾಣಾಯ್ತು ಬೂದಿ ಕಲರು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಏನು ಮಾಡ್ಕೋಬೇಕು ಒಂದು
ಫುಲ್ ಕೇಸರಿ ಇಟ್ಕೊಳ್ಳಿ. ಆನಂತರ ರೈಟ್ ಮಾರ್ಕ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲೇ ಒಂದು ಸ್ಕ್ರೀನ್ ಒಳಗಡೆ ಫ್ರೆಂಡ್ಸ್ ತಾರ ಮೇಲ್ಗಡೆ ಅಲ್ಲ, ಸ್ಕ್ರೀನ್ ಒಳಗಡೆ ಕಲರ್ಸ್ ಒಳಗೆ ರೈಟ್ ಮಾರ್ಕ್ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ತಾರ ತಗಡೆ ಮತ್ತು ತಳಗಿನ ಕಲರ್ ಅಂತ ಬ್ಲ್ಯಾಕ್ ಇಟ್ಕೊಳ್ಬೇಕಾಗೈತಿ. ಬ್ಲ್ಯಾಕ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಬಲಗಡೆ ಸೈಡ್ ಒಂದು ಕಲಿಕಣ ಐತಿ ಪ್ಲೀಸ್, ಬಲಗಡೆ ಸೈಡ್ ಒಂದು ಕಲಿಕಣ ಐತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಬ್ಲ್ಯಾಕ್ ಸೆಲೆಕ್ಟ್ ಮಾಡ್ಕೊತೀನಿ. ಬ್ಲ್ಯಾಕ್ ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಆಯಿತು. ಈ ರೀತಿ ಆದ್ರೆ ಇಲ್ಲಿ ಅಕ್ಷರ ಅನ್ನೋದು ಈ ರೀತಿ ಹಿಗ್ಗಿಸ್ಕೊಳ್ಬೇಕಾದ್ರೆ ನಿಮ್ಗೆ ಯಾವುದೋ ಥರ ಅಂಥದ್ದು ಈ ರೀತಿ ಉಲ್ಟಾ ಆಕೈತಿ, ಈ ರೀತಿ ಹಿಗ್ತೈತಿ. ನಿಮಗೆ ಯಾವ ರೀತಿ ಚೆನ್ನಾಗಿ ಅನಿಸ್ತೈತೋ ಅದನ್ನ ಇಟ್ಕೊಳ್ಳಿ. ನಾನು ಒಂದು ಸ್ವಲ್ಪ ಹಿಗ್ಗಿಸಿಟ್ಕೋತೀನಿ. ಹಿಗ್ಗಿಸಿಟ್ಕೊಂಡ್ರೆ ಅದನ್ನ ಶಾಡೋ ಹಾಕ್ಲಿಕ್ಕೆ ಆಪ್ಷನ್ಸ್ ಬರ್ತೈತೆ, ಅದು ಚಂದ ಆಕೈತಿ ಫ್ರೆಂಡ್ಸ್. ಆಯಿತಾ, ಈ ರೀತಿ ಹಿಗ್ಗಿಸಿಟ್ಕೊಳ್ತೀನಿ ಫ್ರೆಂಡ್ಸ್ ನಾನು. ಆಯಿತಾ, ಇಷ್ಟು ಇಟ್ಕೊಂಡಾಯಿತು. ನಾನೇನು ಮಾಡ್ತೀನಿ, ಜಸ್ಟು ಅದಕ್ಕೆ ಹಿಂದ್ಗಡೆ ಒಂದು ಸ್ವಲ್ಪ ನೆರಳು ಬಿದ್ದಂಗೆ ಆಗೋದು ಈ ರೀತಿ ನಮಗೆ ಅಕ್ಷರಕ್ಕೆ ಇದೈತಿಲ್ಲ, ಅದನ್ನೇ ಯಾವ ರೀತಿ ಅಂದರೆ ಈ ಅಕ್ಷರ ಮ್ಯಾಗ ನಾನು ನಾಳೆ ಜಾತ್ರೆ ಇರ್ತಾ ಏನೈತಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಆಪ್ಷನ್ಸ್ ಒಳಗೆ ನೋಡ್ಕೊಳ್ಳಿ. ಏನು ಸರ್ಚ್ಗೆ ಹೋಗಿ ನಾನೇನು ಮಾಡ್ತೀನಿ, ಒಂದು ಇದೈತೆ ಫ್ರೆಂಡ್ಸ್, ಶ್ಯಾಡೋ ಅನ್ನೋದು ಆಪ್ಷನ್ ಐತಿ ಸ್ಕ್ರೀನ್ ಒಳಗಡೆ. ತಾರ ತಗಡೆ ಸೆಂಟರ್ ಆಪ್ಷನ್ಸಲ್ಲಿ ತೋರ್ಸತ್ತೆ ನೋಡ್ಕೊಳ್ಳಿ. ತಾರ ತಗಡೆ ಸೆಂಟರ್ ಆಪ್ಷನ್ಸಲ್ಲಿ ತೋರ್ಸತ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಶ್ಯಾಡೋ ಅನ್ನೋದ್ರ ಮ್ಯಾಗ ಈ ರೀತಿ ಬಂತು. ಈ ರೀತಿ ಬಂದರೆ ನೋಡ್ಕೊಳ್ಳಿ, ಈ ರೀತಿ ಒಂದು ಸ್ವಲ್ಪ ಮಬ್ಬು ಕಲರ್ ಒಳಗೆ ಇಟ್ಕೊಳ್ಳಿ ಫ್ರೆಂಡ್ಸ್. ಅದನ್ನ ಇಟ್ಕೊಳ್ಳಿ. ಆರು ಜೂಮ್ ಮಾಡ್ಕೊಳ್ಳಿ ಪ್ಲೀಸ್. ಈ ರೀತಿ ಏನಾದ್ರು ಪ್ರಾಬ್ಲಮ್ ಆತ ಎಡಗಡೆ ಸರ್ ತಾರ ಮೇಲ್ಗಡೆ ಒಂದು ಗುಂಡೆ ಆಪ್ಷನ್ ಐತೆ, ಅದ್ರ ಬಾಜುಕು ನಾವು ಒಂದು ಏರೋ ಮಾರ್ಕ್ ಐತೆ, ಒಂದ್ಸಲಿ ಕ್ಲಿಕ್ ಮಾಡ್ಕೊಂಬಿಡಿ. ಆಟೋಮೆಟಿಕ್ ಬಂದು ಸೇಮ್ ಹಂಗೆ ಕುಂತು ಬಿಡ್ತೈತಿ. ಇಲ್ಲಿ ಅಕ್ಷರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ, ಆನಂತರ ತಾರ ತಗಡೆ ಶ್ಯಾಡೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಅಲ್ಲಿ ಶ್ಯಾಡೋ ಏನೈತೆ ಕ್ಲಿಕ್ ಮಾಡಿದ್ವಿ ಅದ್ರ ಮೇಲ್ಗಡೆ ನಾನು ಇಂಗ್ಲೀಷ್ ಅಕ್ಷರಗಳು ಕಾಣತ್ತೆ, ನಿಮ್ಮ ಕಲರ್ ಝೋನ್ ಚೇಂಜ್ ಮಾಡೋಕೆ ಈ ರೀತಿ ನಮ್ಗೆ ಏನಾಕೈತಿ ಇಲ್ಲಿ ಇಟ್ಕೊಳ್ಳಿ. ಮೂರನೇದಿಗೆ ಇಟ್ಕೊಂಡು ಈ ರೀತಿ ಅದನ್ನ ಸರ್ಚ್ ಮಾಡ್ಕೊಳ್ಳಿ ಕೇರಿ ಅನ್ನೋದು ಕರೆಕ್ಟಾಗಿ. ನಾನು ಏನು ಮಾಡ್ತೀನಿ, ಅದಕ್ಕೆ ಹಿಂದ್ಗಡೆ ಒಂದು ಸ್ವಲ್ಪ ನೆರಳು ಬೀಳೋ ಥರ ಮಾಡಿಬಿಡ್ತೀನಿ, ಮತ್ತೇನಿಲ್ಲ. ಮತ್ತು ಎರಡನೇ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ಕಲರ್ ಅನ್ನೋದು ಜಾಸ್ತಿ ಓವರು ಈ ರೀತಿ ನಮಗೆ ಎಲ್ಲ ಇದನ್ನ ಮಾಡಲಿಕ್ಕೆ ಆಪ್ಷನ್ಸ್ ಐತೆ ಫ್ರೆಂಡ್ಸ್, ಅದು ತೋರ್ಸತ್ತೆ ನೋಡ್ಕೊಳ್ಳಿ. ನಿಮಗೆ ಯಾವ ರೀತಿ ಚೆನ್ನಾಗಿ ಅನ್ನಿಸ್ತೈತೋ ಆ ರೀತಿ ಇಟ್ಕೊಳ್ಳಿ ಫ್ರೆಂಡ್ಸ್. ಆಯ್ತಲ್ಲ, ಓಕೆ. ಇಷ್ಟು ಇಟ್ಕೊಂಡ್ರಿ ನಾನು ಅಕ್ಷರ ತಳಗಡೆ ದಿಪ್ ಹಿಂಗೆ ಅಂತ ಫ್ರೆಂಡ್ಸ ಒಂದು ಸ್ವಲ್ಪ ಥರ ನೆರಳು ಬಿದ್ದಾರೈತೆ, ಈ ರೀತಿ ನಮಗೆ ಡಿಫ್ರೆಂಟ್ ಆಕೈತಿ. ನಿಮಗೆ ಅದೇ ರೀತಿ ಬೇಕಾದ್ರೆ ಅದೇ ರೀತಿ ಇಟ್ಕೊಳ್ಳಿ. ನಿಮ್ಗೆ ಯಾವ ರೀತಿ ಚೆನ್ನಾಗಿ ಅನಿಸುತ್ತೆ ಅಷ್ಟು ಇಟ್ಕೊಳ್ಳಿ. ನಾನು ಒಂದು 20% ಎರಡನೇ ಲೇಯರ್ದೊಂದು 20 ಇಟ್ಕೊಂಡ್ನಿ. ಮೂರನೇದ್ರೊಳಗೆ ಎರಡು ಸೈಡ್ ಇಟ್ಕೊಂಡ್ನಿ, ಬಲಗಡೆ ಸೈಡ್ದು ಪ್ಲಸ್ ಎಡೆಡ್. ಆನಂತರ ಇದೆಲ್ಲ ಕಲರ್ ಅನ್ನೋದು ಮಿಕ್ಸ್ ಆಯಿತು. ಕಲರ್ ಎಲ್ಲ ನಿಮಗೆ ಏನು ತೊಂದರೆ ಇಲ್ಲ, ಎಲ್ಲ ಕಲರ್ ಆಗಿ ಮಿಕ್ಸ್ ಆಯಿತು. ಆನಂತರ ನಾನು ಏನು ಮಾಡ್ತೀನಿ, ಇನ್ನೊಂದು ಫೋಟೋ ಸೆಲೆಕ್ಟ್ ಮಾಡ್ತೀನಿ, ಶಾಡೋ ಫೋಟೋ ಸೆಲೆಕ್ಟ್ ಮಾಡ್ಕೊತೀನಿ ಅಕ್ಷರ ಮೇಲೆ ಹಾಕಕ್ಕೆ. ಇಲ್ಲಿ ಒಂದು ಮ್ಯಾಗ ಸ್ಕ್ರೀನ್ ಮ್ಯಾಗ ಫೋಟೋ ಮೇಲೆ ಕ್ಲಿಕ್ ಇರಬಾರ್ದು. ಆನಂತರ ಡಿಸ್ಪ್ಲೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹೊರಗಡೆ ಕ್ಲಿಕ್ ಮಾಡ್ಕೊಂಡು ತಾರ ತಗಡೆ ಒಂದು ಎರಡು ಫೋಟೋ ಒಂದು ಆಪ್ಷನ್ ಸೆಂಟರ್ ಆಪ್ಷನ್ ಸಿಕ್ಕಣೈತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡು ಹಾಕೋಣ. ನಾನು ಏನು ಮಾಡ್ತೀನಿ, ಈ ರೀತಿ ಒಂದು ಬ್ಲ್ಯಾಕ್ ಶಾಡೋ ಐತಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಬಲಗಡೆ ಸರ್ ತಾರ ಮೇಲ್ಗಡೆ ಒಂದು ನೀಲಿ ಕಲರ್ ಅಕ್ಷರದವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಚಾರ್ಜಿಂಗ್ ಬಾಕ್ಸ್ ತಗಡೆ ಕ್ಲಿಕ್ ಮಾಡ್ಕೊಂಡು ಆಟೋಮೆಟಿಕ್ ಶಾಡೋ ಬಂದು ಸೆಲೆಕ್ಟ್ ಆಯಿತು. ಶಾಡೋ ಬಂದು ಸೆಲೆಕ್ಟ್ ಆದ್ರೆ ನೀವೇನು ಮಾಡೋ ಅವಶ್ಯಕತೆ ಇಲ್ಲ, ಜೂಮ್ ಮಾಡೋದು ಅಕ್ಷರದ ಹೆಂಗದವ್ರು ಆ ಥರ ತಕ್ಕಂಗೆ ಜೂಮ್ ಮಾಡೋದು ದೊಡ್ಡದು. ನೋಡ್ಕೊಳ್ಳಿ, ಎರಡು ಬಟ್ಟಿಲಿ ಕೆಲಸ ಮಾಡ್ಕೊಳ್ಳಿ. ಒಮ್ಮೆ ಜೂಮ್ ಮಾಡಿ ಆಟೋಮೆಟಿಕಾಗಿ ಕುಂತು ಬಿಡ್ತೈತೆ ಫ್ರೆಂಡ್ಸ್, ಏನು ತೊಂದರೆ ಇಲ್ಲ. ಎರಡು ಬಟ್ಟಿಲಿ ಜೂಮ್ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ, ಅಕ್ಷರ ಮ್ಯಾಗ ಬಂದು ಸೆಲೆಕ್ಟ್ ಆಯಿತು ಫ್ರೆಂಡ್ಸ್. ಇಷ್ಟಾರು ಕೆಲಸ ಮುಗಿತು ಫ್ರೆಂಡ್ಸ್, ಮತ್ತೇನಿಲ್ಲ. ಏನು ಡೌನ್ಲೋಡ್ ಮಾಡ್ಕೊಂಡ್ಬಿಡೋಣ. ಬಲಗಡೆ ಸರ್ ತಾರ ಮೇಲ್ಗಡೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಕ್ಕೆ ಹೋಗಬೇಡಿ. ಸೆಂಟರ್ ಆಪ್ಷನ್ಸಲ್ಲಿ ಒಂದು ಡೌನ್ಲೋಡ್ ಚಿಹ್ನೆ ಐತೆ, ಅದ್ರ ಮ್ಯಾಗ ಅಂದ್ರೆ ಡೌನ್ಲೋಡ್ ಎಕ್ಸ್ಪೋರ್ಟ್ ಆಗಿ ಬರ್ತೈತೆ ಫೋಟೋ ಅನ್ನೋದು. ನಮ್ಮ ಫೋಟೋ ಎಕ್ಸ್ಪೋರ್ಟ್ ಆಗಿ ಗ್ಯಾಲರಿ ಸೇವ್ ಆಗೈತೆ. ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು, ಆಟೋಮೆಟಿಕ್ ಗ್ಯಾಲರಿ ಸೇವ್ ಆಯಿತು. ಇಲ್ಲಿ ನೋಡ್ಕೊಳ್ಳಿ, ಕಾಪಿ ಮಾಡಿ ಇದು ಮಾಡಿ ಹಾಕೋಬೋದು. ನಮಗೆ ಯಾವ ರೀತಿ ಬೇಕೋ ಆ ರೀತಿಯನ್ನು ಸೆಲೆಕ್ಟ್ ಮಾಡ್ಕೋಬೋದು. ನಿಮಗೆ ನಾನು ಸೇವ್ ಆಗಿದ್ದು ಗ್ಯಾಲರಿಗೆ ಏನು ತೊಂದರೆ ಇಲ್ಲ. ನಿಮ್ಗೆ ಇನ್ನೂ ಒಂದು ಫೋಟೋ ಐತೆ, ಇಲ್ಲೇ ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ. ಇಲ್ಲಿ ಬಲಗಡೆ ಸೈಡ್ ರೈಟ್ ಮಾರ್ಕ್ ಕೆಳಗೆ ನಾನು ಒಂದು ಲೇಯರ್ ಆಪ್ಷನ್ಸ್ ತೋರಿಸುತ್ತೆ ನಿಮಗೆ. ಇದನ್ನ ಏನು ಮಾಡ್ಕೊಳ್ಳಿ, ಇಲ್ಲಿ ಮೇಲೆ ಎತ್ತುಕೊಳ್ಳಿ ಒಂದು ಲೇಯರ್ ಅಷ್ಟು ನಾವು ಎಷ್ಟೈತೆ ಏನೇನು ಹಾಕಿದ್ವಿ ಎಲ್ಲ ತೋರಿಸ್ತೈತಿ. ಇಲ್ಲಿ ನಾವು ಈ ಫೋಟೋ ಮೇಲೆ ಕ್ಲಿಕ್ ಕಣ್ಣು ಆಫ್ ಮಾಡ್ಕೊತೀನಿ. ಕಣ್ಣು ಆಫ್ ಮಾಡ್ಕೊಂಡು ಕಿಲಿ ಹಾಕೋತೀನಿ. ಆನಂತರ ಈ ಕೆಳಗಡೆ ಒಂದು ಕಣ್ಣು ಆಫ್ ಮಾಡಿ ಕಿಲಿ ಹಾಕಿದ್ವಲ್ಲ ಅದನ್ನ ಕಣ್ಣು ಆನ್ ಮಾಡಿಬಿಡ್ತೀನಿ ನಾನು. ಕಣ್ಣು ಆನ್ ಮಾಡಿಕೊಂಡು ಇಲ್ಲಿ ಏನು ಮಾಡ್ತೀನಿ, ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೋಗಿ ಆದ ನಂತರ ನಾನು ಏನು ಮಾಡ್ತೀನಿ, ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಿಲಿನ ತೊಗೋತೀನಿ. ನಾನು ಒಂದು ಸ್ವಲ್ಪ ಫೋಟೋ ಸರ್ಸ್ಬೇಕು. ಈಗ ಏನು ಮಾಡ್ತೀನಿ, ಈ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ತೀನಿ ನೋಡ್ಕೊಳ್ಳಿ. ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು ನೋಡ್ಕೊಳ್ಳಿ ಎಷ್ಟು ನೀಟಾಗಿ ಮೂವಿದು ಯಾವ ರೀತಿ ಇದಾಕೈತೋ ಆ ರೀತಿ ನಾವು ಹಾಕಿ. ಅಕ್ಷರ ಏನದಲ್ಲ, ಜಸ್ಟು ಅಕ್ಷರ ಇವೇ ನಾವು ಫಸ್ಟಿಗೆ ಅಕ್ಷರದವಲ್ಲ, ಈ ಅಕ್ಷರ ಅನ್ನೋದು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ಏನು ತೊಂದರೆ ಇಲ್ಲ. ಅಷ್ಟು ನೀಟಾಗಿ ಎಡಿಟಿಂಗ್ ಆಕೈತೆ ಫ್ರೆಂಡ್ಸ್. ಮತ್ತೇನು ಮಾಡ್ತೀನಿ, ಈಗ ನಾವು ಕಲರ್ಸ್ ಮೇಲೆ ಅಕ್ಷರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಕರೆಕ್ಟಾಗಿ ನೀಟಾಗೆಲ್ಲ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ಫುಲ್ ನೀಟಾಗಿ ಎಡಿಟಿಂಗ್ ಆಕೈತೆ ಫ್ರೆಂಡ್ಸ್. ಆಯ್ತಲ್ಲ, ನಿಮ್ಗೆ ಎರಡೂ ಥರ ಅಂಥದ್ದಾಯಿತು. ಸೇವ್ ಮಾಡ್ಕೊತೀನಿ, ಸೇವ್ ಮಾಡ್ಕೊಂಡು ನಿಮ್ಗೆ ಎಲ್ಲರಲ್ಲಿ ಬಂದು ತೋರಿಸ್ತೀನಿ ನೋಡ್ಕೊಳ್ಳಿ. ಈ ರೀತಿ ಸೇವ್ ಆಗಿದಾವೆ ಅಂತೇಳಿ ನೋಡ್ಕೊಳ್ಳಿ. ಇವೆರಡು ಸೇವ್ ಆದದ್ದು ನಾನು ಇಲ್ಲ ಫ್ರೆಂಡ್ಸ್, ನಾನು ಎಡಿಟಿಂಗ್ ಮಾಡಿದ್ದು ಇಲ್ಲವು. ನಿಮಗೆ ಎರಡು ಸೇವ್ ಮಾಡಿ ತೋರಿಸಿದ್ದು ಇಲ್ಲ ಫ್ರೆಂಡ್ಸ್.
ಅದೇ ರೀತಿ ನಿಮಗೆಲ್ಲ ಕನ್ಫರ್ಮ್ ಎಡಿಟಿಂಗ್ ಆದಂಗೆ ಆಯಿತು ಫ್ರೆಂಡ್ಸ್. ಥ್ಯಾಂಕ್ ಯು. ಈಗೇನು ಮಾಡ್ಕೊಳ್ಳೋಣ, ನೀವು ನೋಡುವಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ದಾಗ ಏನು ಇರ್ತೈತೆ ಎಲ್ಲ ಮೆಟೀರಿಯಲ್ಸ್ ಇರ್ತೈತಿ. ಅಲ್ಲಿ ಬರಲಿಲ್ಲ ಅಂದ್ರೆ ನಿಮ್ಮ ಮೊಬೈಲಲ್ಲಿ ಟೆಲಿಗ್ರಾಮ್ ಆನ್ ಮಾಡ್ಕೊಳ್ಳಿ. ಈ ರೀತಿ ಮೊಬೈಲಲ್ಲಿ ಟೆಲಿಗ್ರಾಮ್ ಆನ್ ಮಾಡ್ಕೊಂಡು ಸರ್ಚ್ ಮಾಡ್ಕೊಳ್ಳಿ. ನನ್ನ ಚಾನಲ್ ಸರ್ಚ್ ಮಾಡ್ಕೊಳ್ಳಿ, ತಂಗಾಳಿ ಎಡಿಟರ್ ಸರ್ಚ್ ಮಾಡ್ಕೊಳ್ಳಿ. ತಂಗಾಳಿ ಎಡಿಟರ್ ಸರ್ಚ್ ಮಾಡ್ಕೋಬೇಕು ಸಾಕು. ಸ್ಪೆಲ್ಲಿಂಗ್ ಗೊತ್ತಿರಲಿಲ್ಲ ಮ್ಯಾಗದಾಗ ಬರ್ಕೊಳ್ಳಿ. ಆನಂತರ ಇಲ್ಲಿ ಜಸ್ಟ್ ಬ್ಲ್ಯಾಕ್ ಕಲರ್ ಟಿವಿದು 9576 ಸಬ್ಸ್ಕ್ರೈಬ್ ನೋಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದಂಥ ತೆಗೆದು ನೋಡ್ಕೊಳ್ಳಿ ಫ್ರೆಂಡ್ಸ್. ಜಾಯ್ನಿಂಗ್ ಇರ್ತೈತೆ, ಜಾಯ್ನ್ ಆಗಿ ನಾನು ಟೈಪಿಂಗ್ ಮಾಡ್ಲಿಕ್ಕೆ ನಾನು ಓನರ್ದಾನೆ, ಅದಕ್ಕೋಸ್ಕರ ಟೈಪಿಂಗ್ ಐತಿ. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಈ ರೀತಿ ಎಲ್ಲ ಥರ ಅಂಥದ್ದು ನಾನೇನು ಹೇಳೋದಿಲ್ಲ, ನಿಮಗೆಲ್ಲ ನೀಟಾಗಿ ಕಣಿ ಐತಿ. ಎಲ್ಲ ಥರ ಅಂಥದ್ದು ಮೆಟೀರಿಯಲ್ಸ್ ಇರ್ತಾವೆ ಇಲ್ಲಿ. ನಿಮ್ಗೆ ವಿಡಿಯೋ ತಕ್ಕಂಗೆ ಎಕ್ಸಾಂಪಲ್ಸು ಈ ರೀತಿ ಟ್ಯಾಬ್ಲೆಟ್ಸು ಎಲ್ಲ ಇರ್ತಾವೆ ಫ್ರೆಂಡ್ಸ್. ನಿಮ್ಗೆ ಏನು ತೊಂದರೆ ಇಲ್ಲದೆ ತೊಗೊಂಡು ಎಡಿಟಿಂಗ್ ಮಾಡ್ಕೋಬೋದು. ನಾ ಎಡಿಟಿಂಗ್ ಮಾಡಿದಂಥದ್ದು ಅಪ್ಲಿಕೇಶನ್ ಇದೆ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆದ್ರೆ ತೊಗೊಳ್ಳಿ ಫ್ರೆಂಡ್ಸ್, ಆಯ್ತಲ್ಲ. ಫೋಟೋ ಎಡಿಟರ್ ಇದಲ್ಲ ಇಲ್ಲಿ ತೋರಿಸತ್ತೆ ನೋಡ್ಕೊಳ್ಳಿ, ಇಲ್ಲಿ ಬರ್ತೈತೆ ಫ್ರೆಂಡ್ಸ. ಇಲ್ಲೈತೆ ಫ್ರೆಂಡ್ಸ, 73 MB ಇದೆಯಲ್ಲ, ಇದನ್ನ ತೊಗೊಂಡು ಎಡಿಟಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಆಯ್ತಲ್ಲ. ಜಸ್ಟ್ ನೋಡ್ಕೊಳ್ಳಿ, ಅಷ್ಟು ಫಾಂಟ್ಸ್ಗಳ್ದ ಲಿಂಕ್ ಇದಾವೆ, ಜಸ್ಟ್ ಪ್ಲೀಸ್ ಫಾಂಟ್ಸ್ಗಳ್ದಾವೆ, ಕ್ಯಾಪ್ಕಟ್ ಹಾಕಿ ಈ ರೀತಿ ನಿಮಗೆಲ್ಲ ಇರ್ತೈತೆ ಫ್ರೆಂಡ್ಸ್. ಮೆಟೀರಿಯಲ್ಸ್ ಎಲ್ಲ ಸಿಗ್ತಾವಂತ ನಾನು ಟೇಲರ್ ಮಂದಿ ತೊಗೊಂಡು ಎಡಿಟಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಲ್ ಥ್ಯಾಂಕ್ ಯು ಫ್ರೆಂಡ್ಸ್. ಅಲ್ಲಿ ಅಂಗಡಿ ಫ್ರೆಂಡ್ಸ್ ಮುಂದೆ ಸೇರ್ತಂತ ಆಲ್ ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು.